ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಡೈರೆಕ್ಟ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ ಸ್ನೇಹಿತರೆ. ಪ್ರೀವಿಯಸ್ ವಿಡಿಯೋಸ್ ಗಳನ್ನ ರೆಫರ್ ಮಾಡಿ, ವೆರಿ ಇಂಪಾರ್ಟೆಂಟ್. ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಪುನೀತ್ ಫೋರಂ ಅಂತ. ಓಕೆ, ಸರ್ಚ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ತಡ ಮಾಡಲ್ಲ, ಬನ್ನಿ ನಾವು ಮೊದಲನೇ ಕ್ವಶನ್ ಹೋಗ್ತೀನಿ. ಈಸಿ ಇದೆ ಕ್ವಶನ್ಸ್, ಬನ್ನಿ ಸ್ನೇಹಿತರೆ. ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ್ ಬಕ್ಷ್ ಎಂದು ಖ್ಯಾತನಾಗಿದ್ದವನು ಯಾರು? ಅಂದ್ರೆ ದೇಣಿಗೆ ಕೊಡ್ತಾ ಇದ್ರು, ಲಕ್ಷವನ್ನು ನೀಡುವವ, ಅದು ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ, ಲ್ಯಾಕ್ಸ್ ಟುಗೆದರ್ ಅಲ್ಲಿ, ಲಕ್ಷ್ ಬಕ್ಷ್ ಅಂತಾನೆ ಕರೀತಾ ಇದ್ರು. ಆ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಹೇಳಿ. ಇಲ್ತಮಶ್, ಬಲ್ಬನ್, ಮೊಹಮ್ಮದ್ ಬಿನ್ ತುಘಲಕ್, ಕುತುಬ್ದಿನ್ ಐಬಕ್. ಯಾರು ಕರೆಕ್ಟ್ ಆನ್ಸರ್? ಎಸ್, ಕುತುಬ್ದಿನ್ ಐಬಕ್ ಇಸ್ ದ ರೈಟ್ ಆನ್ಸರ್. ಓಕೆ, ಕುತುಬ್ದಿನ್ ಐಬಕ್ ಬಗ್ಗೆ ಹೇಳೋದಾದ್ರೆ, ಕುತುಬ್ ಮಿನಾರ್ನ ಅವನು ಸ್ಟಾರ್ಟ್ ಮಾಡ್ತಾನೆ ಕಟ್ಸಕ್ಕೆ, ಅದನ್ನ ಕಂಪ್ಲೀಟ್ ಇಲ್ತಮಶ್ ಮಾಡ್ತಾನೆ. ಕುತುಬ್ದಿನ್ ಐಬಕ್ ನಿಮ್ಗೆ ಗೊತ್ತಿರ ಹೆಂಗ್ ಸಾಯ್ತಾನೆ ಹೇಳಿ? ಕುತುಬ್ ಐಬಕ್ ಅನ್ನೋ ಸಾವು ಹೆಂಗಾಗತ್ತೆ? ದುರಂತ ಸಾವು ಅಲ್ವಾ? ಪೋಲೋ ಆಡ್ಬೇಕಾದ್ರೆ ಹಾರ್ಸ್ ಅಲ್ಲಿ ಕುದುರೆ ಮೇಲಿಂದ ಬಿದ್ದು ಸಾಯ್ತಕ್ಕಂಥದ್ದು. ಎಸ್, ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಮದ್ರಾಸ್ ಒಪ್ಪಂದ, ಸಹಾಯಕ ಸೈನ್ಯ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. ಸೂಪರ್ ಕ್ವಶನ್. ಇದನ್ನ ಬೇರೆ ಬೇರೆ ರೀತಿ ಕೇಳ್ತಾನೆ ನಿಮ್ಗೆ. ಇಲ್ಲಿ ಹಿಂಗೆ ಕೇಳಬೇಕು ಅಂತಿಲ್ಲ. ಈಗ ನೋಡಿ, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಆಗಿದ್ದು ಅಲ್ವಾ? ಆಂಗ್ಲೋ ಮೈಸೂರು ಯುದ್ಧ. ಮಂಗಳೂರು ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಶ್ರೀರಂಗಪಟ್ಟಣ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಹಿಂಗೆ ಕೇಳ್ತೇನೆ ಅಂದ್ರೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಒಂದನೇ ಮರಾಠ ಆಂಗ್ಲೋ ಮೈಸೂರು ಯುದ್ಧ, ಅಥವಾ ಎರಡನೇ ಮರಾಠ ಆಂಗ್ಲೋ ಮೈಸೂರು ಯುದ್ಧ, ಹಿಂಗ್ ಕೇಳ್ತಾನೆ. ಕೇಳಿದಾನೆ ಕೂಡ. ಸೊ ಆತರ ಕ್ವಶನ್ಸ್ ಬರ್ತವೆ. ಜೊತೆಗೆ ಮರಾಠನೇ ಮಿಕ್ಸ್ ಮಾಡ್ಬೇಕು ಅಂತೇನಿಲ್ಲ ನೋಡಿ. ಇದು ಸಹಾಯಕ ಸೈನ್ಯ ಒಪ್ಪಂದ ಇಟ್ಬಿಟ್ಟ. ಸೊ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದಾದ್ಮೇಲೆ ಯಾವ್ದಾಗಿತ್ತು? ಕಾಲಾನುಕ್ರಮ ಹೇಳಿ ನೋಡೋಣ, ಯಾವ ಆಪ್ಷನ್ ಕರೆಕ್ಟ್? ಓಕೆ, ಫಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ, ಆಮೇಲೆ ಆಪ್ಷನ್ಸ್ ನಾನು ನಿಮ್ಗೆ ಕೊಡ್ತೇನೆ. 1769 1769ರಲ್ಲಿ ಸ್ನೇಹಿತರೆ ಮದ್ರಾಸ್ ಒಪ್ಪಂದ ಆಗುತ್ತೆ. ಮಂಗಳೂರು ಒಪ್ಪಂದ 1784ರಲ್ಲಿ ಆಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಆಗುತ್ತೆ. ಅಂಡ್ ಡಾಕ್ಟ್ರಿನ್ ಆಫ್ ಸಬ್ಸಿಡಿಯರಿ ಅಂದ್ರೆ ನಮ್ಮ ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಇವಾಗ ಆನ್ಸರ್ ಮಾಡಿ, ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 1700 ಫಸ್ಟ್ ಆಗ್ತಕ್ಕಂಥದ್ದು ಮದ್ರಾಸ್ ಒಪ್ಪಂದ, ಸೆಕೆಂಡ್ ಮಂಗಳೂರು, ಥರ್ಡ್ ಇದು ಶ್ರೀರಂಗಪಟ್ಟಣ, ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ 1798. ಓಕೆ, 69, 70, 1784, 92 ಮತ್ತೆ 98. ಫೈನ್. ಎಸ್, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್. ವಿಚ್ ವಾಸ್ ನಾಟ್ ಕಲ್ಟಿವೇಟೆಡ್ ಇನ್ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಯಾವ್ದಲ್ಲ? ಸಾಸಿವೆ, ಬಾರ್ಲಿ, ಕಬ್ಬು, ಎಳ್ಳು. ಡೆಡ್ಲಿ ಈಸಿ ಕ್ವಶನ್ ಇದು. ಎಸ್, ಕಬ್ಬು ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಏನೇನು ಬೆಳೀತಾ ಇದ್ರು ಸರ್ ಹರಪ್ಪ ಸಿವಿಲೈಸೇಷನ್ ಟೈಮ್ ಅಲ್ಲಿ ಹೇಳ್ತೀರಾ? ಗೋಧಿ, ಬಾರ್ಲಿ, ದ್ವಿದಳ ಧಾನ್ಯಗಳು, ಬಟಾಣಿ, ಅಕ್ಕಿ, ಎಳ್ಳು, ಲಿನ್ಸೈಡ್, ಸಾಸಿವೆ. ಲಿನ್ಸೈಡ್ ಅಂದ್ರೆ ಗೊತ್ತಲ್ಲ, ಅಗಸೆ ಅಂತ ಕರಿತೀವಿ. ಓಕೆ, ಇದನ್ನೆಲ್ಲ ಬೆಳೀತಾ ಇದ್ರು ಹರಪ್ಪ ನಾಗರಿಕತೆಯ ಸಮಯದಲ್ಲಿ ಸ್ನೇಹಿತರೆ. ಕಬ್ಬು ಬೆಳೀತಿರ್ಲಿಲ್ಲ, ದಯವಿಟ್ಟು ನೋಡ್ಕೊಂಬಿಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಸ್, ಈ ಕ್ವಶನ್ ಒಬ್ರು ಯಾರು ಪ್ರಧಾನಮಂತ್ರಿ ಆಗಿರುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಯಾರು ಅಂತ ಕೇಳಿದ್ದಾರೆ. ಮೊರಾರ್ಜಿ ದೇಸಾಯಿ, ಶರಣ್ ಸಿಂಗ್, ವಿ.ಪಿ. ಸಿಂಗ್, ಪಿ.ವಿ. ನರಸಿಂಹರಾವ್, ಎಚ್.ಡಿ. ದೇವೇಗೌಡ, ನರೇಂದ್ರ ಮೋದಿ. ನೋಡಿ, ಸಿಂಪಲ್ ಕ್ವಶನ್. ನಿಮ್ಗೆ ಇವ್ರು ಯಾರು ಗೊತ್ತಿಲ್ಲ ಅಂದ್ರೆ ಈ ಎರಡಂತೂ ಗೊತ್ತೇ ಇರುತ್ತೆ. ನರೇಂದ್ರ ಮೋದಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಈಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಲ್ವಾ? ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿ ಈಗ PM ಆಗಿದ್ದಾರೆ. ಕರ್ನಾಟಕದ ದೇವೇಗೌಡರು ಅಷ್ಟೇ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ PM ಆಗಿದ್ರು ಅಲ್ವಾ? ಇವರಿಬ್ಬರದಂತೂ ಗೊತ್ತಿರುತ್ತೆ. ನರಸಿಂಹರಾವ್
ಈಗ ಇದು ಯಾರು ಗೊತ್ತಿಲ್ಲ ಅಂದ್ರೂ ಕೂಡ ಇ ಮತ್ತೆ ಎಫ್ ಅಂತ ಕರೆಕ್ಟ್. ಎಲ್ಲಿದೆ ನೋಡಿ ಇ ಎಫ್ ಅಂತ ಚೆಕ್ ಮಾಡಿ. ಇದೊಂದ್ರಲ್ಲಿ ಮಾತ್ರ ಇರೋದು ಇ ಎಫ್. ನೋಡಿದ್ರ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ಬಿಡ್ಬೋದು. ಹೌದು ಸರ್, ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ಅವರು ಮಹಾರಾಷ್ಟ್ರದ ಆ ಏನು ಸಿಎಂ ಆಗಿ ಆಮೇಲೆ ಪಿ ಎಂ ಆದವರು. ಓಕೆ, ಪಿ ವಿ ನರಸಿಂಹರಾವ್ ಇವರು ಆಂಧ್ರ. ವಿ ಪಿ ಸಿಂಗ್ ಯಾರು ಹೇಳಿ ನೋಡೋಣ. ವಿ ಪಿ ಸಿಂಗ್ ಯಾವ ರಾಜ್ಯ? ಫಟಾಫಟ್ ಅಂತ ಹೇಳಿ, ಯಾವ ರಾಜ್ಯ ಮುಖ್ಯಮಂತ್ರಿ ಆಗಿದ್ರು ಅವರು? ಪಟ್ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಬನ್ನಿ ಸರ್. ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಅಲಂಗೀರಿ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಔರಂಗಜೇಬ್, ಅಕ್ಬರ್, ಜಹಾಂಗೀರ್, ಶಹಜಾನ್ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಆನ್ಸರ್? ಫತ್ವಾ ಇ ಅಲಂಗೀರ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಹಂಗಂದ್ರೆ ಏನು, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹಂಗೂ ಕೇಳಬಹುದು. ಇಲ್ಲಿ ಈ ಪುಸ್ತಕ ಬರೆದಿದ್ದು ಯಾರು ಅಂತ ಕೇಳಿರೋದು ಔರಂಗಜೇಬ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೂಡ ನಿಮಗೆ ಕೇಳಬಹುದು ಸ್ನೇಹಿತರೆ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ನಿಯಮ ಇಲ್ಲೇ ಕೊಟ್ಟಿನಿ, ಇಸ್ಲಾಂ ಧರ್ಮದ ನಿಯಮ ಅಂದ್ರೆ ಅರ್ಥ ರಾಜ್ಯಶಾಸ್ತ್ರ. ಈಗ ಹೆಂಗೆ ನಾವು ಶರಿಯಾದ ಒಂದು ಆಧಾರಿತ ಸಂಕಲನದ ಒಂದು ಪುಸ್ತಕ ಇದು. ಮಿಲಿಟರಿ ತಂತ್ರ, ನೈತಿಕತೆ, ನೀತಿ ನ್ಯಾಯ, ಈ ತರ ಎಲ್ಲಾ ರೀತಿಯಾದ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೊತ್ತಿಗೆ ಅದು ಪುಸ್ತಕ. ಓಕೆ, ಫತ್ವಾ ಇ ಅಲಂಗೀರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಗಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಹೇಳಿ? ಅಲ್ಟಿಮೇಟ್ ಕ್ವಶನ್ ಇದು ಕೂಡ. ಹದಿನೇಳು ಬಾರಿ ದಂಡೆದ್ ಬರ್ತಾನೆ ಅಲ್ವಾ ಗಜ್ನಿ? ಭಾರತವನ್ನು 17 ಬಾರಿ ದಂಡೆದ್ ಬರ್ತಾನೆ. ಫಸ್ಟ್ ಟೈಮ್ ಬರ್ತಾನೆ, ಬರಕ್ಕಾಗಲ್ಲ, ಅಲ್ಲಿನ ಒಂದು ಬೆಟ್ಟ ನದಿ ಇದೆ, ವಾಪಸ್ ಹೋಗ್ತಾನೆ. ಸೆಕೆಂಡ್ ಟೈಮ್ ಬರ್ತಾನೆ ಇಂಡಿಯಾದೊಳಗೆ, ನಮ್ಮ ಈಗಿನ ಒಂದು ಏನು ಪಾಕಿಸ್ತಾನದ ಆ ಒಂದು ರೀಜನ್ ಅಲ್ಲಿ. ಅವಾಗ ಇಂಡಿಯಾ ಆಗಿತ್ತು, ಪಾಕಿಸ್ತಾನ ನಿಮ್ಗೆ ಗೊತ್ತಿದೆ. ಪಂಜಾಬ್ ಆ ಸೈಡ್ ಎಲ್ಲ. ಶಕದೊರೆ ಜೈಪಾಲ 2ನೇ ಬಾರಿ ದಂಡೆತ್ತು ಬಂದಾಗ ಸ್ನೇಹಿತರೆ, ಅವನು ಶಕದೊರೆ ಜೈಪಾಲನ ಎದುರು ಅವನು ಭಾರತದ ಮೊದಲ ದೊರೆ ಅವನು. ಯಾಕಂದ್ರೆ 2ನೇ ಬಾರಿ ಅವನು ಎಂಟ್ರಿ ಫಸ್ಟ್ ಬಾರಿ ವಾಪಸ್ ಹೋಗಿರ್ತಾನೆ, 2ನೇ ಬಾರಿ ಎಂಟ್ರಿ ಕೊಡ್ತಾನೆ ಅವನು. ಸೊ ಆಗ ಶಕದೊರೆ. ಕೊನೆಯ ಬಾರಿ ಇದನ್ನ ನೋಡಿ, ಇದು ಮೊದಲನೆಯ ಬಾರಿ. ಓಕೆ, ಕೊನೆಯ ಭಾರತೀಯ ದೊರೆ ಯಾರು ಹೇಳಿ ನೋಡೋಣ? ದೊರೆ ಅಥವಾ ರಾಜಮನೆತನ ಏನ್ ಬೇಕಾದ್ರೂ ಕೇಳ್ಬೋದು ಅವನು. ಯಾವ ಕೊನೆಯ ಭಾರತೀಯ ರಾಜಮನೆತನ ಹೇಳ್ತೀರಾ? ಪಂಜಾಬಿನ ಜಾಟರು. ವೆರಿ ಇಂಪಾರ್ಟೆಂಟ್ ನೋಡಿ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಅಂಡ್ ಆಲ್ಸೋ ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ ಈಗ ಗಜ್ನಿ ಬರಕ್ಕಿಂತ ಮುಂಚೆ ಯಾರು ಬಂದಿದ್ರೆ ಹೇಳಿ ನೋಡಿ? ಮೊದಲ ಅರಬ್ ಅಥವಾ ಮುಸ್ಲಿಂ, ಅಥವಾ ಯಾರು ಮುಸ್ಲಿಮರಲ್ಲಿ ಅರಬ್ಬರು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ಅರಬ್ಬರು ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಒಂದು ಇನ್ವೇಡರ್, ಆಕ್ರಮಣಶೀಲರು ಭಾರತಕ್ಕೆ ಬಂದಕ್ಕಂಥವ್ರು. ಅದರಲ್ಲಿ ಯಾರು ಯಾವ ದೊರೆ ಅವನು ಹೆಸರು ಹೇಳಿ ನೋಡೋಣ. ನೋಡಿ, ಇವೆಲ್ಲ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಗೆ ಪಿ ಸಿಗಳಲ್ಲಿ, SDA ಗಳಲ್ಲಿ, ಓಕೆ, JEE ಈ ತರ ಕ್ವಶನ್ಸ್ ಬರ್ತವೆ. ಯಾರು? ಮೊಹಮ್ಮದ್ ಬಿನ್ ಕಾಸಿಮ. ಎಸ್, ನೆಕ್ಸ್ಟ್ ಬನ್ನಿ. ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರವನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಗಿದೆ? ಗೊರಿಲ್ಲಾ ಯುದ್ಧ ಗೊತ್ತಲ್ಲ ನಿಮ್ಗೆ, ಮರಾಠರು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು. ಬೇರೆ ಬೇರೆ ಬುಡಕಟ್ಟ ಜನಾಂಗಗಳು ಕೂಡ ಮಾಡ್ತಾ ಇದ್ರು ಇದನ್ನ. ಅಂದ್ರೆ ಅವ್ರನ್ನ ಆಕ್ರಮಣಶೀಲ ಹಿಂದಿನಿಂದ ಹೊಡಿತಕ್ಕಂಥದ್ದು. ಗೊರಿಲ್ಲಾ ಅಂದ್ರೆ ಏನು? ಗೊರಿಲ್ಲಾ ಎಲ್ಲಿಂದ, ಮೇಲಿಂದ ಮರದಿಂದ ಯಾವಾಗ ಬರುತ್ತೆ, ಯಾವಾಗ ಈ ಮಂಕಿ ಫೈಟಿಂಗ್ ಬರುತ್ತೆ, ಝೀ ಅಂತ ಬರುತ್ತೆ. ಸೊ ಅದನ್ನ ಕಲ್ತಿದ್ದ ಯಾರು? ಯಾವಾಗ ಮಾಡ್ತಾರೆ? ಇವ್ರ ಹತ್ರ ಸಡನ್ ಆಗಿ ದಾಳಿ ಮಾಡಿದಾಗ ಯಾರು ಬಂದು ನಮ್ಮ ಮೇಲೆ, ಅವಾಗ ಗೊರಿಲ್ಲಾ ಯುದ್ಧ ಮಾಡ್ಬೋದು. ಅಥವಾ ನಮ್ಮ ಹತ್ರ ಪಡೆಗಳು ಕಮ್ಮಿ ಇದೆ, ಅವ್ರು ತುಂಬಾ ಜಾಸ್ತಿ ಪಡೆ ಇದ್ದಾಗ ಔಸ್ಕೊಂಡು ನಾವು ಮರದ ಕೆಳೆ, ಕಾಡು, ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದ ಸಡನ್ ಆಗಿ ದಾಳಿ ಮಾಡ್ತಕ್ಕಂಥದ್ದು ಗೊತ್ತಿಲ್ದವ್ರಿಗೆ. ಸೊ ದಟ್ ಇಸ್ ಕಾಲ್ಡ್ ಗೊರಿಲ್ಲಾ ಯುದ್ಧ. ಮಲ್ಲಿಕ್ ಅಂಬರ್ ಇಸ್ ದ ರೈಟ್ ಆನ್ಸರ್. ಸೊ ಮಲ್ಲಿಕ್ ಅಂಬರ್ ಅವನು ಮಿಲಿಟರಿ ಜನರಲ್ ಆಗಿದ್ದ. ಅಹಮದ್ ನಗರ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಇಂದ ಎರವಲು ಪಡೆಯಲಾಗಿದೆ. ಸೊ ಇದನ್ನ ಹೆಚ್ಚಾಗಿ ಮರಾಠರು ಹಿಟ್ ಅಂಡ್ ರನ್ ಅಂತ ಕರಿತೀವಿ. ತಂತ್ರಗಳು, ವಿಧ್ವಂಸ ಕೃತ್ಯಗಳು, ದಾಳಿ, ಹೊಂಚು ದಾಳಿ ಅಂತ ಕರಿತೀವಿ. ಓಕೆ, ಗೊರಿಲ್ಲಾ ಯುದ್ಧಗಳು. ಫೈನ್, ನೆಕ್ಸ್ಟ್ ಬನ್ನಿ. ಇಲ್ಲಿ ಪಟ್ಟಿ 1 ಭಾರತೀಯ ತತ್ವಶಾಸ್ತ್ರೀಯ ಚಿಂತನಾ ಶಾಲೆ ಇದೆ ಪ್ರತಿಪಾದಕ. ಅಂದ್ರೆ ಈ ಒಂದು
ಸಾಂಖ್ಯ, ಯೋಗ, ನ್ಯಾಯ, ವೈಶಿಕ, ವೇದಾಂತ ಇದನ್ನ ಯಾರು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಬೇಕು. ಇದು ಕೂಡ ಈಸಿ ಇದೆ, ನಮ್ಮ ವಿಡಿಯೋಗಳು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೂ ಕೂಡ ಸ್ವಲ್ಪ ನಿಮ್ಗೆ ಒಂಚೂರು ಇತಿಹಾಸದ ಬಗ್ಗೆ ಒಂಚೂರು ಇದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು, ಯಾಕಂದ್ರೆ ಅಷ್ಟು ಈಸಿ ಇದೆ. ಕ್ವಶನ್ ಈಸಿ ಇಲ್ಲ, ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ ನಿಮಗೆ. ಈಗ ವೇದಾಂತ ಗೊತ್ತಿಲ್ಲ ಯಾರು ನಿಮ್ಗೆ, ವೈಶೇಷಿಕ ಅಂತಕ್ಕಂಥದ್ದು ಶಾಸ್ತ್ರಗಳಿವೆಲ್ಲ, ಓಕೆ, ಗೊತ್ತಿಲ್ಲ ನಿಮ್ಗೆ. ಸಾಂಖ್ಯ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಯೋಗ ಗೊತ್ತಿರುತ್ತಲ್ಲ, ಫೇಮಸ್ ಪತಂಜಲಿ ಯೋಗ ಅಂತ ಕರಿತೀವಿ ನೋಡಿ, ಅವನೇ ಮ್ಯಾಚ್ ಮಾಡ್ಬಿಟ್ಟಾನೆ. ಬಿ ಗೆ 2 ಎಲ್ಲಿದೆ ಸರ್? ಇದೊಂದೇ ಆಪ್ಷನ್ ಅಲ್ಲಿ ಇರೋದು, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು. ಓಕೆ, ಸಂಖ್ಯಾಶಾಸ್ತ್ರ ಮಾಡಿರ್ತಕ್ಕಂಥ ಕಪಿಲ ಅಂತ ಕರಿತೀವಿ. ಯೋಗ ಪತಂಜಲಿ, ನ್ಯಾಯ ಗೌತಮ, ವೈಶೇಷಿಕ ಬಂದು ಕಾರಣದ, ವೇದಾಂತ ಶಂಕರಾಚಾರ್ಯ. ನಾನು ನಿಮಗೆ ಇವೆಲ್ಲ ಮಾಡಿದೀನಿ ಸರ್. ಇದೆ ವೈದಿಕ ಸಾಹಿತ್ಯದಲ್ಲಿ ಸಂಹಿತೆ ಅಂದ್ರೇನು, ವೇದಾಂಗಗಳಲ್ಲಿ ನಮಗೆ ಶಾಸ್ತ್ರಗಳು ಅಂತ ಬರುತ್ತೆ, ಅಲ್ಲಿ ಕಪಿಲನ ಸಂಖ್ಯಾಶಾಸ್ತ್ರ, ಪತಂಜಲ ಯೋಗಶಾಸ್ತ್ರ, ಗೌತಮನ ನ್ಯಾಯಶಾಸ್ತ್ರ, ಕಾನಡನ ವೈಶೇಷಿಕ ಶಾಸ್ತ್ರ, ಜಾಮಿನಿಯ ಪೂರ್ವ ಮೀಮಾಂಸ, ವ್ಯಾಸನ ಉತ್ತರ ಮೀಮಾಂಸ. ನೋಡಿ, ಶಾಸ್ತ್ರಗಳ ಬಗ್ಗೆ ಕ್ವಶನ್. ನಾಳೆ ನಿಮಗೆ ಅರಣ್ಯಕ ಬಗ್ಗೆ ಕ್ವಶನ್ ಕೇಳ್ಬಿಡ್ಬೋದು, ಉಪನಿಷತ್ ಬಗ್ಗೆ ಕ್ವಶನ್ ಕೇಳ್ಬೋದು, ಧರ್ಮಶಾಸ್ತ್ರದ ಬಗ್ಗೆ ಕ್ವಶನ್ ಕೇಳ್ಬೋದು. ಕೆಳಗಿನ ಯಾವ್ದು ಧರ್ಮಶಾಸ್ತ್ರವಲ್ಲ? ಮನುಸ್ಮೃತಿ, ವಿಷ್ಣು ಸ್ಮೃತಿ, ಯಜ್ಞವಲ್ಕ ಸ್ಮೃತಿ, ನಾರದ ಸ್ಮೃತಿ. ಉಪವೇದಗಳು ಯಾವ್ಯಾವು, ಯಾವುದಲ್ಲ ಅಂತ ಕೇಳ್ಬಿಟ್ಟು ಇನ್ನಾದ್ರೂ ಒಂದು ಸೇರಿಸ್ಬಿಡ್ಬೋದು. ಇವೆಲ್ಲ ನಾವು ಆರ್ಯರು ಮತ್ತು ವೈದಿಕ ಸಾಹಿತ್ಯ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ, ಅಲ್ಲಿ ನೀವು ಇದು ನೋಡ್ಬೋದು. ಅಥವಾ ನಮ್ಮ ಪ್ಲೇ ಲಿಸ್ಟ್ ಹೋದ್ರು ಕೂಡ ನಿಮಗೆ ಅಲ್ಲಿ ಭಾರತದ ಇತಿಹಾಸದ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್, ಇವೆಲ್ಲ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳಿಸಿದನು? ಸೂಪರ್ ಕ್ವಶನ್. ಯೂಶಲಿ ಭಾರತಕ್ಕೆ ಬರ್ತಾರೆ ರಾಯಭಾರಿಗಳು, ನಾವು ಕೂಡ ಕಳಿಸ್ತಾ ಇದೀವಿ ಅದೇ ರೀತಿ. ಅಕ್ಬರ, ಅಶೋಕನ ಕಾಲದಲ್ಲಿ, ಓಕೆ, ನಮ್ಮ ಈ ಕಡೆ ವಿಜಯನಗರ ಕಾಲದಲ್ಲಿ ಕೂಡ ನಾವು ತುಂಬಾ ಜನ ಕಳಿಸಿದ್ದೇವೆ. ಯಾರು? 1ನೇ ಹರಿಹರನ, 1ನೇ ಬುಕ್ಕಾರನ, ಕೃಷ್ಣದೇವರಾಯನ ಸಾಳುವನ. 1ನೇ ಬುಕ್ಕರಾಯ ಇಸ್ ದ ರೈಟ್ ಆನ್ಸರ್. ಇವನು ಚಿಂಗ್ ಮನೆತನಕ್ಕೆ ಕಳಿಸ್ತಾರೆ, ಚಿಂಗ್ ಮನೆತನ ಚೈನಾ. ಓಕೆ, ನೆಕ್ಸ್ಟ್ ಬನ್ನಿ, ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯ ನಿರ್ಮಿಸಿದನು? ಅಲ್ಟಿಮೇಟ್ ಕ್ವಶನ್, ಸೂಪರ್ ಕ್ವಶನ್ ಇದು. ಕೇಳ್ತಾನೆ, ಗಂಗೈಕೋಡ ಚೋಳ ಯಾರು? ಗಂಗೈಕೊಂಡ ಚೋಳ ಯಾರು ಅಂತ ಕೇಳ್ತಾನೆ. ಯಾರು? 1ನೇ ರಾಜೇಂದ್ರ ಅಲ್ವಾ? ಬೃಹದೇಶ್ವರ ತಂಜಾವೂರಲ್ಲಿ ಇರ್ತಕ್ಕಂತ ಒಂದು ಕಲ್ಲಿನ ಒಂದು ದೇವಾಲಯ ಕಟ್ಟಿಸಿದ ಯಾರು? ರಥ. 1ನೇ ರಾಜರಾಜ ಚೋಳ ಇಸ್ ದ ರೈಟ್ ಆನ್ಸರ್. ಯಾರು ಸರ್? 1ನೇ ರಾಜರಾಜ ಚೋಳ. ನೋಡಿ, ಹಿಂಗೆಲ್ಲ ಕೇಳ್ತಾನೆ. ಈಗ ಇನ್ನೊಂದು ನಾನು ಇದೇ ಬೇಸ್ ಇಟ್ಕೊಂಡು ಇನ್ನೊಂದು ಕೇಳಬಹುದು ಕ್ವಶನ್ ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ರಾಮಾನುಜಾಚಾರ್ಯರು ತಮಿಳ್ನಾಡಿಂದ ಬಿಟ್ಟು ಬರ್ತಾರೆ ಎಲ್ಲಿಗೆ ಸರ್? ಮೇಲುಕೋಟೆ, ನಮ್ಮ ಹೊಯ್ಸಳರ ಒಂದು ಆಸ್ಥಾನಕ್ಕೆ ಬರ್ತಾರೆ. ಹೊಯ್ಸಳ ಯಾರ ಕಾಲದಲ್ಲಿ? ಯಾಕಂದ್ರೆ ಅವ್ರು ಬರೋ ರೀಸನ್ ಏನು? ತಮಿಳುನಾಡಿನಲ್ಲಿರ್ತಕ್ಕಂಥ ಚೋಳ ದೊರೆ. ಯಾವ ಚೋಳ ದೊರೆ? ಅವನು ಶೈವ ಪಂಥದವರಾಗಿರ್ತಾರೆ, ಇವರು ವೈಷ್ಣವ. ಸೊ ಹಾಗಾಗಿ ಅವನು ಓಡಿಸ್ತಾನೆ. ಅನ್ನೋಕ್ಕಿಂತ ಅವನ ಒಂದು ಉಪಟಳ ಇವರು ಅಲ್ಲಿಂದ ಬರ್ತಾರೆ, ಹೊಯ್ಸಳನ ಬರ್ತಾರೆ ಕರ್ನಾಟಕಕ್ಕೆ. ಹಾಗಾಗಿ ನಮ್ಗೆ ಮೇಲುಕೋಟೆಯಲ್ಲೆಲ್ಲ ನೋಡಿದ್ರೆ ಅಯ್ಯಂಗಾರ್ ತಮಿಳಿಯನ್ಸ್ ನಾವು ಕರ್ನಾಟಕದಲ್ಲಿ ನೋಡಕ್ ಸಾಧ್ಯ, ಬಿಕಾಸ್ ಆಫ್ ರಾಮಾಚಾರ್ಯರು ಇಲ್ಲಿ ಬಂದಾಗಿಂದ ಇಲ್ಲಿ ವೈಷ್ಣವ ಇದೆಲ್ಲ ಒಂದು ಹಬ್ಬ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೋಡಬಹುದು ಅಲ್ವಾ? ಅಯ್ಯಂಗಾರ್ಸ್ ನೋಡಿರ್ತೀರಿ, ತಮಿಳಿನ ಅಯ್ಯಂಗಾರ್ಸ್ ತುಂಬಾ ಜನ ಕರ್ನಾಟಕದಲ್ಲಿದ್ದಾರೆ. ಸೊ ಹೆಂಗೆ? ಬಿಕಾಸ್ ಆಫ್ ದಿಸ್ ರಾಮಾಚಾರ್ಯ ವೈಷ್ಣವರು. ಯಾರ ಒಬ್ಬ ದೊರೆಯನ್ನು ಓಡಿಸಿದ್ದು? 1ನೇ ಕುಲತ್ತುಂಗ. ಓಕೆ, 1ನೇ ಕುಲತ್ತುಂಗ ರಾಮಾಚಾರ್ಯರ ಮೇಲೆ ಉಪಟಳ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ನೋಡಿ ಇವೆಲ್ಲ ಇತಿಹಾಸದಲ್ಲಿ ನೀವು ಹೆಂಗ್ ಓದ್ಬೇಕಂದ್ರೆ ಸ್ನೇಹಿತರೆ, ಈ ತರ ಒಂದೊಂದು ಪಾಯಿಂಟ್ಸ್ ಗಳನ್ನ ನೀವು ನೋಟ್ಸ್ ಮಾಡ್ಕೋಬೇಕು ಇತಿಹಾಸ ಓದ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಬನ್ನಿ, ಮಹಾತ್ಮ ಗಾಂಧೀಜಿಯವರು ಸಾಯುವವರೆಗೂ ಉಪವಾಸವನ್ನು ಕೋಮುವಾದ ನಿರ್ಣಯದ ವಿರುದ್ಧ ಕೈಗೊಂಡು, ಅಂತೂ ಅವರು ಉಪವಾಸ ನಿಲ್ಲಿಸಿದರು. ಯಾಕೆಂದ್ರೆ ಅಂದ್ರೆ ಅವರು ಏನು ಅಮರನಾಥ ಉಪವಾಸ ಕೈಗೊಳ್ತಾರೆ ಕೋಮುವಾದದ ವಿರುದ್ಧ ಅಲ್ವಾ? ಯಾವ ಕೋಮುವಾದದ ವಿರುದ್ಧ? ಯಾವ ಕೋಮುವಾದದ ವಿರುದ್ಧ? ಮುಸ್ಲಿಂ ಸಪರೇಟ್ ವೋಟ್ ಅಂತಲ್ಲ, ಹಿಂದೂಗಳನ್ನ ಡಿವೈಡ್ ಮಾಡಿದ್ರು ಅಂತ.
ದಲಿತರಿಗೆ ಸಪರೇಟ್ ಆಗಿರ್ತಕ್ಕಂಥ ವೋಟಿಂಗ್ ರೈಟ್ಸ್ ಕೊಟ್ರು, ಅವ್ರಿಗೆ ಸಪರೇಟ್ ಆಗಿ ಇದ್ ಕೊಟ್ರು ಅಂತ ಹೇಳಿ ಅದು ನಮ್ಮ ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಇದಾರೆ ಅಂತ ಹೇಳಿ ಮಾಡ್ತಾರೆ. ಅವಾಗ ಒಂದು ಒಪ್ಪಂದ ಆಗುತ್ತೆ. ಯಾವ ಒಪ್ಪಂದ ಅದು? ನೋಡಿ, ಎಲ್ಲಾ ಆಪ್ಷನ್ ಓದೋದ್ ಬೇಕಾಗಿಲ್ಲ. ನೋಡಿ, ಮಹಾತ್ಮ ಗಾಂಧಿ ನಿರ್ಣಯವನ್ನು ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಕಾಂಗ್ರೆಸ್ ನಾಯಕ ಯಶಸ್ವಿ ಪ್ರಾಬಲ್ಯ ಗಳಿಸಿದ್ರು ಅಲ್ಲ. ಬ್ರಿಟಿಷ್ ಸರ್ಕಾರ ಕೋಮು ನಿರ್ಣಯ ಹಿಂತೆಗೆದುಕೊಂಡಿತ್ತು ಅಲ್ಲ. ಪೂನಾ ಕೌಲಿನ ಒಪ್ಪಂದ, ಪೂನಾ ಪ್ಯಾಕ್ಟ್ ಅಂತ ಕರಿತೀವಿ. ಪೂನಾ ಪ್ಯಾಕ್ಟ್ 1932 ಅಲ್ವಾ? ಎಸ್. ಬನ್ನಿ ನೆಕ್ಸ್ಟ್ ಬನ್ನಿ. ಬಹಮನಿ ರಾಜ್ಯವು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟುಕೊಂಡವು. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ದೇಶ? ಗೊತ್ತಲ್ವಾ? ಯಾವುದು ಸರ್? ಯಾವುದು ಮೊದಲು ಪ್ರತ್ಯೇಕವಾಗಿದ್ದು? ಈಸಿ ಇದು ಕೂಡ. ಇದನ್ನ ಹೆಂಗೆ ಈ ಬೇಸಿಸ್ ಮೇಲೆ ತುಂಬಾ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇದು ಮೊದಲು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು. ಒಂದ್ಸಲ ಈ ಕ್ವಶನ್ ನಿಮ್ಗೆ ಹೆಂಗ್ ಕೇಳ್ತಾನೆ ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಯಾವ್ದು ಫಸ್ಟ್ ಆಯ್ತು, ಯಾವ್ದು ಸೆಕೆಂಡ್ ಆಯ್ತು, ಯಾವ್ದು ಥರ್ಡ್ ಆಯ್ತು ಅಂತ. ಬಿಜಾಪುರದ ಆದಿಲ್ ಶಾಹಿನ, ಬಿರಾರ್ ಇಮಾದ್ ಶಾಹಿನ, ಗೋಲ್ಕೊಂಡ ಕುತಬ್ ಶಾಹಿನ, ಅಹಮದ್ ನಗರ ನಿಜಾಂ ಶಾಹಿನ? ಬಿಜಾಪುರದ ಆದಿಲ್ ಶಾಹಿ ಇಸ್ ದ ರೈಟ್ ಆನ್ಸರ್. ಓಕೆ, ಮತ್ತೆ ಬಿಜಾಪುರದ ಆದಿಲ್ ಶಾಹಿ ಮನೆತನ ಸ್ಥಾಪನೆ ಮಾಡಿದವರು ಯಾರು ಕೇಳ್ಬೋದು ನಿಮ್ಗೆ. ಬಿರಾರ್ನ ಇಮಾದ್ ಶಾಹಿ ಮನೆತನ ಸ್ಥಾಪನೆ ಮಾಡಿದವರು ಯಾರು ಕೇಳ್ಬೋದು. ಗೋಲ್ಕೊಂಡಾದ ಕುತುಬ್ ಶಾಹಿ ಮನೆತನ ಸ್ಥಾಪನೆ ಮಾಡಿದ ದೊರೆ ಯಾರು ಅಂತ ಕೇಳ್ಬೋದು. ಹೇಳ್ತೀರಾ? ಗವಾನ ಸಾವಿನ ನಂತರ ಯಾವ್ದಾವ್ದ ಸಮರ್ಥ್ಯವಾಗಿರಲಿಲ್ಲ. ಅವರು ನೆರೆಹೊರೆ ಜೊತೆಗೆ ನಿರಂತರ ಯುದ್ಧ ಮಾಡ್ತಾ ಇದ್ರು. ಮತ್ತೆ ಮಹಮ್ಮದ್ ಗವಾನನ ಸಾವಿನ ನಂತರ ಯಾವುದೇ ಆದ ಒಂದು ಪ್ರಬಲ ನಾಯಕ ಇರಲಿಲ್ಲ. ಅಲ್ಲಿ ಧಾರ್ಮಿಕ ಅಸಹಿಷ್ಣುತೆಗಳಾಗಿದ್ರು. ಹಾಗಾಗಿ ಏನಾಗುತ್ತೆ, 5 ಸ್ವತಂತ್ರ ರಾಜ್ಯಗಳಾಗ್ತವೆ. ಬಿಜಾಪುರ, ಗೋಲ್ಕೊಂಡ, ಅಹಮದ್ ನಗರ, ಬೆರಾರ್ ಅಂಡ್ ಬೀದರ್ ಅಂತ. ಅದರಲ್ಲಿ ಬಿಜಾಪುರ, ಬೆರಾರ್ ಮತ್ತೆ ಅಹಮದ್ ನಗರ ಒಟ್ಟಿಗೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಬಿಜಾಪುರ, ಆಮೇಲೆ ಅಹಮದ್ ನಗರ, ಆಮೇಲೆ ಬೆರಾರ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಗೋಲ್ಕೊಂಡ, ಆಮೇಲೆ ಫರೀದ್ ಶಾಹಿ ಆಫ್ ಬೀದರ್. ಇವರ ಸ್ಥಾಪಕರ ಬಗ್ಗೆ ಹೇಳಿದೆ ನಾನು ನಿಮ್ಗೆ. ಸ್ಥಾಪಕರು ಬಂದು ಬಿಜಾಪುರದ ಆದಿಲ್ ಶಾಹಿ ಮನೆತನ ಸ್ಥಾಪನೆ ಮಾಡಿದ್ದು ಯೂಸಫ್ ಆದಿಲ್ ಶಾಹಿ. ರೆಡ್ ಮಾರ್ಕ್ ಕೊಟ್ಟಿದ್ದಲ್ಲ, ದಯವಿಟ್ಟು ನೋಡ್ಕೊಂಬಿಡು. ಇದನ್ನ ಸಪರೇಟ್ ಆಗಿ ಒಂದು ಸಿಂಗಲ್ ಆಗಿ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಿಜಾಂ ಶಾಹಿ ಆಫ್ ಅಹಮದ್ ನಗರ್, ನೋಡಿ ಇಲ್ಲಿ ಕೊಟ್ಟಿದ್ದು ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಅಂತ. ಅದನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಾನೆ ಕೇಳಬಹುದು. ಈಗ ನಿಜಾಂ ಶಾಹಿ ಆಫ್ ಅಹಮದ್ ನಗರದ ನಿಜಾಂ ಶಾಹಿ ಮನೆತನ ಸ್ಥಾಪನೆ ಮಾಡಿದ್ದು ಮಲ್ಲಿಕ್ ಅಹಮದ್ ಬಹರಿ ಅಂತ. ಓಕೆ, ಇನ್ನು ಇಮಾದ್ ಶಾಹಿ ಆಫ್ ಬೆರಾರ್ನ ಸ್ಥಾಪನೆ ಫತುಲ್ಲಾ ಖಾನ್ ಇಮಾದ್ ಉಲ್ಲಾ ಮುಲ್ಕ್ ಅಂತಕ್ಕಂಥವ್ರು. ಕುತುಬ್ ಶಾಹಿ ಮನೆತನ ಗೋಲ್ಕೊಂಡ, ಕುತುಬ್ ಶಾ ಅದನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು. ಬರಿದ್ ಶಾಹಿ ಬೀದರ್, ಅದನ್ನ ಸ್ಥಾಪನೆ ಆಲಿ ಬರಿದ್ ಅಂತಕ್ಕಂಥವನು ಸ್ಥಾಪನೆ ಮಾಡ್ತಾರೆ. ಓಕೆ, ಅಕ್ಬರ್, ಹುಮಾಯೂನ್, ಶಹಜಾನ್, ಜಹಾಂಗೀರ್. ಆನ್ಸರ್ ಮಾಡ್ತೀರಾ? ಎಸ್, ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ತಂಬಾಕು ನಿಷೇಧದ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಂಬಾಕು ಬಂದಿದ್ದು ಯಾವಾಗ ಸರ್? ಹೇಳ್ತೀರಾ? ತಂಬಾಕು ಬಂದಿದ್ದು ಯಾವಾಗ? 1960. ಯಾರು ತಂದ್ರು ತಂಬಾಕು? ಕೇಳಬಹುದು. ತಂಬಾಕು ಭಾರತಕ್ಕೆ ಪರಿಚಯಿಸಿದವರು ಯಾರು? ಪೋರ್ಚುಗೀಸರು. ಯಾರು ಅದಕ್ಕೆ ಅನುಮತಿ ಕೊಟ್ಟದ್ರು ಆಗ? ಅಕ್ಬರ್. ಅನುಮತಿ ಕೇಳಿದ್ರೆ ಅಕ್ಬರ್ ಅಂತ ಹೇಳ್ಬೋದು. ಅನುಮತಿ ನಿಷೇಧ ಮಾಡಿದ್ ಯಾರು ಅಂದ್ರೆ ಜಹಾಂಗೀರ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದೇ ತರ ಕ್ವಶನ್ಸ್ ನಿಮ್ಗೆ ಬೇರೆ ಬೇರೆ ನೋಡಿ, ನಾನು ಇಲ್ಲಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಅನುಮತಿ ಕೇಳಿದ್ರೆ ಅಕ್ಬರ್ ಹೇಳ್ಬೋದು, ನಿಷೇಧ ಕೇಳಿದ್ರೆ ಜಹಾಂಗೀರ್ ಹೇಳ್ಬೋದು. ಹಾಗೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಆಲ್ಕೋಹಾಲ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದನ್ನು ನಿಷೇಧ ಮಾಡಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಬಹುದು. ಇದಿಷ್ಟನ್ನು ನಿಷೇಧ ಮಾಡಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಬಹುದು. ಯಾರು ಹೇಳ್ತೀರಾ? ಎಸ್, ಕಮೆಂಟ್ ಮಾಡಿ. ಎಸ್, ಇದನ್ನು ನಿಷೇಧ ಮಾಡಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಯಾರು? ಔರಂಗಜೇಬ್. ಓಕೆ, ಗೊತ್ತಾಯ್ತಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಸೀರೀಸ್ ಆಗಿರುತ್ತೆ ಸ್ನೇಹಿತರೆ. ಒಂದೊಂದು ದಿನ ಒಂದೊಂದು ಟಾಪಿಕ್ ತಗೋಣ. ಸಮಗ್ರ ಭಾರತ ಇತಿಹಾಸ, ವಿಜ್ಞಾನ, ಭೂಗೋಳ, ಅರ್ಥಶಾಸ್ತ್ರ ಎಲ್ಲ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ. ಮೈ ಪ್ರೆಸೆಂಟ್ ಡೈರಿ ಗ್ರಂಥವನ್ನು ರಚಿಸಿದವರು ಯಾರು? ನಾನು ಇಲ್ಲೇ ಫೋಟೋ ಹಾಕಿದ್ದೀನಿ, ನೋಡಬಹುದು. ಯಾರು ಪ್ರೆಸೆಂಟ್ ಡೈರಿ ಗ್ರಂಥವನ್ನು ರಚನೆ ಮಾಡಿದ್ದು? ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್, ಜಯಪ್ರಕಾಶ್ ನಾರಾಯಣ್, ಬಾಲ ಗಂಗಾಧರ್ ತಿಲಕ್. ರೈಟ್ ಆನ್ಸರ್ ಜಯಪ್ರಕಾಶ್ ನಾರಾಯಣ. ಜಯಪ್ರಕಾಶ್ ನಾರಾಯಣ್ ಅವರು ಗೊತ್ತಲ್ಲ ನಿಮ್ಗೆ, ಏನು ನ್ಯಾಷನಲ್ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಟೈಮಲ್ಲಿ ಆಗತ್ತೆ. ಅವಾಗ ಎಲ್ಲರೂ ಜೈಲ್ಗೆ ಹಾಕ್ತಾರೆ.
ಸೊ ಅವಾಗ 1977 ಅಲ್ಲಿ ಎಲ್ಲಾ ರಾಜಕೀಯ ಧುರೀಣರನ್ನು ಎಲ್ಲಾ ಪಕ್ಷದವರು ಜೈಲಿಗೆ ಹಾಕ್ತಾರೆ. ಅವಾಗ ಅಲ್ಲಿ ಕೂತ್ಕೊಂಡು ಮೈ ಪ್ರೆಸೆಂಟ್ ಡೈರಿ ಅಂತಕ್ಕಂಥದನ್ನ ಬರೀತಾರೆ ಇವರು. ಯಾರು? ಜಯಪ್ರಕಾಶ್ ನಾರಾಯಣನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಸಂಸ್ಥಾನವು ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಯಮದಡಿ ಬ್ರಿಟಿಷ್ ಅಧಿಪತ್ಯಕ್ಕೆ ಒಳಪಡಲಿಲ್ಲ? ಸಿ ಕ್ವಶನ್ಸ್ ಕರೆಕ್ಟ್ ಆಗಿ ಓದಬೇಕಾಗುತ್ತೆ. ಒಳಪಡಲಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಯಾವುದು ಒಂದು ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಯಮ, ಡಾಕ್ಟರ್ ಇನ್ ಲಾಬ್ಸ್ ಅಂತ ಕರಿತೀವಿ. ಯಾವುದು? ಸತಾರನ, ಕಿತ್ತೂರಿನ, ಜಾನ್ಸನ, ನಾಗ್ಪುರನ. ಇನ್ನು ಇದೇ ಕ್ವಶನ್ ಸ್ನೇಹಿತರೆ ಬೇರೆ ಬೇರೆ ರೀತಿ ಕೂಡ ಕೇಳ್ತಾನೆ, ಅದನ್ನ ಡಿಸ್ಕಸ್ ಮಾಡೋಣ. ಸೊ ರೈಟ್ ಆನ್ಸರ್ ಯಾವುದು? ಕಿತ್ತೂರು ಅಲ್ವಾ? ಇದೇ ಕ್ವಶನ್ ನಿಮ್ಗೆ ಈಗ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಯಮದಡಿ ಅನುಕ್ರಮವಾಗಿ ಯಾವ ರಾಜ್ಯಗಳನ್ನು ವಶಪಡಿಸಿಕೊಂಡ ಅಂತ ಕೇಳ್ತಾರೆ. ಅಂದ್ರೆ ಎಲ್ಲಿ ದತ್ತು ಮಕ್ಕಳಿರಲ್ಲ, ಅನುಕ್ರಮವಾಗಿ ಯಾವ ರಾಜ್ಯಗಳನ್ನು ವಶಪಡಿಸಿಕೊಂಡ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಆಪ್ಷನ್ಸ್ ತಗೋಣ. ಇಲ್ಲಿ ಸತಾರ ಇದೆ, ಜಾನ್ಸಿ ಇದೆ, ನಾಗ್ಪುರ ಇದೆ. ಈ ಕಿತ್ತೂರು ಬದಲು ನಾವೇನ್ ಮಾಡೋಣ? ಸಂಬಲ್ಪುರ ಹಾಕೋಣ. ಸಂಬಲ್ಪುರ. ಓಕೆ. ಈಗ ಇದೇ ಆಪ್ಷನ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಕಿತ್ತೂರು ಬದಲು ಸಂಬಲ್ಪುರ ಇದೆ. ಅನುಕ್ರಮವಾಗಿ ಹೇಳಿ ನೋಡೋಣ, ಯಾವ್ದು ಕರೆಕ್ಟ್, ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಅಂತ. ವೆರಿ ಇಂಪಾರ್ಟೆಂಟ್. ಇದೆಲ್ಲ ಬಂದಿರತಕ್ಕಂಥ ಕ್ವಶನ್ ಸ್ನೇಹಿತರೆ. ಈ ತರ ಕ್ವಶನ್ಸ್ ಗಳು ಹೆಚ್ಚಾಗಿ ಕೇಳ್ತಾರೆ ಎಕ್ಸಾಮ್ ಗಳಲ್ಲಿ. ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಸತಾರ, ಸೆಕೆಂಡು ಸಂಬಲ್ಪುರ, ಮೂರನೇ ಆಪ್ಷನ್. ಓಕೆ. ಥರ್ಡ್ ಜಾನ್ಸಿ, ಫೋರ್ತ್ ನಾಗಪುರ. ಸೊ ಈ ಒಂದು ಅನುಕ್ರಮವಾಗಿ ಅವನು ವಶಪಡಿಸ್ಕೊಂಡ ಈಗ ಕೊಟ್ಟಿರ್ತಕ್ಕಂಥ ಮೇಲ್ಗಡೆ ಆಪ್ಷನ್ ಅಲ್ಲಿ. ಸರ್ ಫಸ್ಟ್ ಅವನು ಸತಾರನ 1848 ವಶಪಡಿಸ್ಕೊತಾನೆ. ಜೈತ್ಪುರ ಸಂಬಲ್ಪುರ 1849 ವಶಪಡಿಸ್ಕೊತಾನೆ. ಯಾಕೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಯಮದಡಿ. ಗೊತ್ತಲ್ಲ ಅವರ ವಿಸ್ತಾರ, ಬ್ರಿಟಿಷರ ವಿಸ್ತಾರ ಮಾಡ್ತಕ್ಕಂಥ ಒಂದು ಪ್ಲಾನಿಂಗ್ಗಳು ಇವೆಲ್ಲ. ಭಾಗತ್ 1850, ಉದಯ್ಪುರ್ ಛತ್ತೀಸ್ಗಢ 1852, ಝಾನ್ಸಿ 53, ನಾಗ್ಪುರ 54, ಹೀಗೆ ಟೋರ್ ಅಂಡ್ ಆರ್ಕಾಟ್ 1855. ಸೊ ಹೀಗೆ ಅವರು ವಶಪಡಿಸ್ಕೊತಾ ಹೋಗ್ತಾರೆ. ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ್ದಾದ್ಮೇಲೆ ಯಾವ್ದು ವಶಪಡಿಸ್ಕೊಂಡು ಅನುಕ್ರಮವಾಗಿ ಜೋಡಿಸಿ ಅಂತ ಕೂಡ ಕೇಳ್ತಾರೆ. ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾಗಿವೆ ಕೇಳಿರ್ತಕ್ಕಂಥದ್ದು. ಬನ್ನಿ ಹೇಳಿಕೆ ನೋಡೋಣ. ಪ್ಲಾಸಿ ಕದನವು 1775 ನಡೆಯಿತು. ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಜಯಶೀಲ ಆದನು. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳ ಅಧಿಕಾರವನ್ನು ಗಳಿಸಿದ್ದು ಬ್ರಿಟಿಷ್ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು. ಓಕೆ. ಯಾವ ಆಯ್ಕೆ ಸರಿ ಇದೆ? ಸರಿಯಾಗಿದೆ ಕೇಳಿರ್ತಕ್ಕಂಥದ್ದು ಯಾವ್ದು ಹೇಳ್ತೀರಾ ಸರ್? ಮೊದಲನೇ ಆಪ್ಷನ್ ನೋಡ್ತಾನೆ ಹೇಳ್ಬೋದು ಇದು ತಪ್ಪು ಅಂತ. ಆಪ್ಷನ್ ಬಿ ಮತ್ತು ಸಿ ಕರೆಕ್ಟ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬಿ ಮತ್ತು ಸಿ ಮಾತ್ರ. ಯಾಕೆ ತಪ್ಪು ಮೊದಲನೇ ಆಪ್ಷನ್ ಹೇಳಿ ಫಟಾಫಟ್ ಅಂತ ಹೇಳಿ ಸ್ನೇಹಿತರೆ. 1757 ಪ್ಲಾಸಿ ಕದನ ನಡೆಯುತ್ತೆ ಅಲ್ವಾ? ರಾಬರ್ಟ್ ಕ್ಲೈವ್ ಜೊತೆ ಯಾರ್ಯಾರಿದ್ರು ಪ್ಲಾಸಿ ಕದನದಲ್ಲಿ? ಯಾರಿದ್ರು? ಸಿರಾಜುದ್ದೌಲಾ ಅಲ್ವಾ? ಶಾಲಂ ಖಾನ್, ಸಿರಾಜುದ್ದೌಲಾ. ಸೊ ಇವರೆಲ್ಲ ಇದ್ರು ಅಲ್ವಾ? ವೆರಿ ಇಂಪಾರ್ಟೆಂಟ್ ಇದು ಪ್ಲಾಸಿ ಕದನ. ಇನ್ನೊಂದು ಬಕ್ಸರ್ ಕದನ. ಇದು ಎರಡರಿಂದ ತಾನೆ ನಮ್ಮ ಬಂಗಾಳ ಬಿಹಾರ ಪ್ರಾಂತ್ಯ ಅಧಿಕಾರ ಗಳಿಸಿ ಭೂ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಯಾರು? ಬ್ರಿಟಿಷರು ಅಲ್ವಾ? ಬಕ್ಸರ್ ಕದನ ಇಸ್ ಆಲ್ಸೋ ಯಾರ್ಯಾರು ನಡೆಯುತ್ತೆ? ಬ್ರಿಟಿಷರು. ಫಟಾಫಟ್ ಅಂತ ಹೇಳಿ ಯಾರು ಇರ್ತಾರೆ? ಮಿರ್ ಜಾಫರ್, ಮಿರ್ ಕಾಸಿಂ ಅಲ್ವಾ? ಮಿರ್ ಜಾಫರ್ ಬರ್ತಾನೆ. ಇದಾದ್ಮೇಲೆ ಸಿರಾಜುದ್ದೌಲಾ ನಂತರ ಮಿರ್ ಜಾಫರ್ ಕೂರಿಸ್ತಾರೆ. ಮಿರ್ ಜಾಫರ್ ಅವ್ರ ಮಾತು ಕೇಳಲ್ಲ. ಸೊ ಆಮೇಲೆ ಮಿರ್ ಕಾಸಿಂ ಕೂರಿಸ್ತಾರೆ. ಸೊ ಮಿರ್ ಕಾಸಿಂಗು ಮತ್ತೆ ಬ್ರಿಟಿಷರ ನಡುವೆ ಯುದ್ಧ ಆಗ್ತಕ್ಕಂಥದ್ದು ಅಲ್ವಾ? ಎಸ್, ಆಪ್ಷನ್ ಬಿ ಮತ್ತು ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ದೀನ್ ಇ ಇಲಾಹಿ, ವೆರಿ ಇಂಪಾರ್ಟೆಂಟ್ ಇದು. ಯಶಸ್ವಿ ಆಗದಿರಲು ಕಾರಣ ಯಾರು ಸರ್? ದೀನ್ ಇಲಾಹಿ ತಂದಿದ್ದು. ಇದು ಹೊಸ ಧರ್ಮ ಸ್ಥಾಪನೆ ಮಾಡಿದ್ದು ಯಾರು? ಹೊಸ ಧರ್ಮ. ಅರ್ಥ ಮಾಡ್ಕೊಳ್ಳೋಣ. ದೀನ್ ಇ ಇಲಾಹಿ ಅಂದ್ರೆ ಹೊಸ ಧರ್ಮ ಯಾರು? ಅಕ್ಬರ್. ಇಲ್ಲೇ ಇದೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ ಓದಿ. ಅಕ್ಬರ ನಂತರ ಯಾರೋ ಪೋಷಕರಿಲ್ಲದಿದ್ದು ಅಂದ್ರೆ ಯಶಸ್ವಿ ಯಾಕೆ ಆಗಿಲ್ಲ ಅಂತ. ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು, ಇದನ್ನು ಸರಿಯಾಗಿ ಜನ ಸಮುದಾಯಕ್ಕೆ ಯೋಜಿಸಲಾಗದಿದ್ದು, ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಫಸ್ಟ್ ದೀನ್ ಇ ಇಲಾಹಿ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಹೊಸ ಧರ್ಮ ಇದರಲ್ಲಿ ಏನಿರುತ್ತೆ? ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಳ್ಳೇದು, ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಒಳ್ಳೇದು, ಕ್ರೈಸ್ತ, ಜೊರಾಸ್ಟ್ರಿಯನ್ ಧರ್ಮದಲ್ಲಿರ್ತಕ್ಕಂಥ ಒಳ್ಳೇದು. ಸೊ ಇವನ್ನೆಲ್ಲ ತಗೊಂಡು ಒಂದು ಹೊಸ ಧರ್ಮ, ಒಳ್ಳೆದನ್ನ ತಗೊಂಡು ಹೊಸ ಧರ್ಮ ಮಾಡಿರ್ತಕ್ಕಂಥದ್ದು. ಸೊ ಯಾಕೆ ಯಶಸ್ವಿ ಆಗಿಲ್ಲ ಅಂದ್ರೆ ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ ಎ, ಬಿ, ಸಿ ಮೂರು ಕೂಡ ಕರೆಕ್ಟ್ ಸ್ನೇಹಿತರೆ. ಹೌದು ಸರ್.
ಯಾವುದೇ ಒಂದು ಧರ್ಮ ನೀವು ತಗೊಬಂದ್ರೆ ಸ್ನೇಹಿತರೆ ಅದನ್ನ ಪೋಷಣೆ ಮಾಡ್ಕೋಬೇಕು. ಅಂದ್ರೆ ಅದು ಅಷ್ಟು ಫೇಮಸ್ ಆಗಿದ್ರೆ ತಾನೇ ಇನ್ನೊಬ್ಬ ರಾಜ ನೆಕ್ಸ್ಟ್ ಬಂದ ರಾಜನ ಪೋಷಣೆ ಮಾಡಕ್ ಸಾಧ್ಯ. ಹಾಗಾಗಿ ಅಕ್ಬರ್ ನಂತರ ಯಾರು ಪೋಷಕರಿದ್ದು ಅಂದ್ರೆ ಅದನ್ನ ಒಪ್ಕೊಳಕ್ ತಯಾರಿಲ್ಲ. ಇಸ್ಲಾಂ ಧರ್ಮ ಪಾಲಿಸಣೆ ಮಾಡ್ತಿದ್ದ ಆ ಕಾಲದಲ್ಲಿ, ಅಂದ್ರೆ ಈ ಅಕ್ಬರ್ ಮೊಘಲರ ಕಾಲದಲ್ಲಿ, ರಾಜರು ಇಸ್ಲಾಂ ಧರ್ಮನ ಮಾಡ್ತಿರೋ ಕಾಲದಲ್ಲಿ, ಸೊ ಈ ಹೊಸ ಧರ್ಮನ ಅವರು ಇಸ್ಲಾಂ ಬಿಟ್ಟು ಒಪ್ಕೊಳ್ಳಕ್ಕೆ ಅವರು ಏನು ರೆಡಿ ಇರಲಿಲ್ಲ. ಹಾಗಾಗಿ ಇನ್ನೊಂದು ಧರ್ಮನ ಒಪ್ಪಿಕೊಳ್ಳಲು ಮುಸ್ಲಿಮರ ಕಷ್ಟ ಆಗಿತ್ತು. ಎಸ್, ದಿಸ್ ಇಸ್ ಆಲ್ಸೋ ರೈಟ್, ಇಸ್ ಆಲ್ಸೋ ರೈಟ್. ಇದನ್ನು ಸರಿಯಾಗಿ ಜನ ಸಮುದಾಯಕ್ಕೆ ಯೋಜಿಸಲಾಗದಿದ್ದು. ಸರಿ, ಅವನು ಕರೆಕ್ಟ್ ಆಗಿ ಜನಸಮಯ ಅಕ್ಬರನ್ನು ಕರೆಕ್ಟ್ ಆಗಿ ಎಲ್ಲರಿಗೂ ತಿಳಿಸ್ತಾ ಹೋಗಿದ್ರೆ ಅದರ ಮಾನ್ಯತೆಗಳನ್ನು, ಅದರ ಒಳ್ಳೆತನವನ್ನು, ಅದನ್ನ ಹೆಂಗ್ ಮಾಡ್ಬೇಕು, ಸೊ ಅದನ್ನ ಕರೆಕ್ಟ್ ಆಗಿ ಅವನು ಹಬ್ಬಿಸಿದ್ರೆ ಓಕೆ, ಸೊ ಅವಾಗ ಅದು ಆಗ್ತಾ ಇತ್ತು. ಬಟ್ ಆಗಿಲ್ಲ. ಈಗ ಬೌದ್ಧ ಧರ್ಮ ಹೆಂಗೆ ನಮ್ಮ ಭಾರತದಿಂದ ಬೇರೆ ಬೇರೆ ಕಡೆ ಎಲ್ಲ ಹೆಂಗೆ ಅದು ವಿಸ್ತಾರ ಆಯ್ತು, ಹಾಗೆ ಇವನು ಅದನ್ನು ವಿಸ್ತಾರ ಮಾಡಿದಿದ್ರೆ ಆಗ್ತಾ ಇತ್ತು. ಬಟ್ ಆಗ್ಲಿಲ್ಲ ಅದು. ಸೊ ಹಾಗಾಗಿ ABC ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ನೀಡಲಾಗಿದೆ. ಓಕೆ, ರಾಬರ್ಟ್ ಕ್ಲೈವ್ ಏನ್ ಮಾಡ್ದ? ಬಂಗಾಳದಲ್ಲಿ ದ್ವಿಸರ್ಕಾರ ಅಂತ ಕೊಟ್ಟಿದ್ದಾರೆ. ವಿಲಿಯಂ ಬೆಂಟಿಂಗ್ ಮುದ್ರಣ ನಿರ್ಬಂಧ ರದ್ದತಿ ಹೇಳಿದ್ದಾರೆ. ಚಾರ್ಲ್ಸ್ ಮೆಟ್ಕೆಫೆ ಇಂಗ್ಲಿಷ್ ಶಿಕ್ಷಣ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ. ಈ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳ್ಬೇಕು. 4 ಜೋಡಿಗಳಲ್ಲಿ ಅವರೇ ಜೋಡಿಸಿ ಕೊಟ್ಟಿದ್ದಾರೆ. ಇಲ್ಲಿ ಹೊಂದಿಸಿ ಬರೆಯಿರಿ ಎಲ್ಲ ಸ್ನೇಹಿತರೆ. ಇಲ್ಲಿ ಯಾವುದು ಸರಿ ಹೇಳಿ ನೋಡೋಣ. ಯಾವ್ದು ಸರಿ? ರಾಬರ್ಟ್ ಕ್ಲೈವ್. ಹೌದು ಸರ್, ಬಂಗಾಳ ದ್ವಿಸರ್ಕಾರ ತಂದ್ರೆ ರಾಬರ್ಟ್ ಕ್ಲೈವ್. ಎಸ್, ಏನ್ ಮಾಡ್ತಾನೆ ರಾಬರ್ಟ್ ಕ್ಲೈವ್? ಆಫ್ಟರ್ ಪ್ಲಾಸಿಯನ್ ಬಕ್ಸರ್ಕರ್ ನಂತರ ಅದನ್ನ ಆಡಳಿತ ಅಥವಾ ಅಡ್ಮಿನಿಸ್ಟ್ರೇಷನ್, ಈ ಕಡೆ ಒಂದು ರೆವೆನ್ಯೂ ಅಥವಾ ಕಂದಾಯ ಅಂತ ತರ್ತಾನೆ. ಇದನ್ನ ಬ್ರಿಟಿಷರ್ ಇಟ್ಕೋತಾರೆ. ಆಡಳಿತ ಅಡ್ಮಿನಿಸ್ಟ್ರೇಷನ್ ಮಾತ್ರ ಯಾರು ಕೊಡ್ತಾರೆ? ನವಾಬನಿಗೆ ಕೊಡ್ತಾರೆ ಅಲ್ವಾ? ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಅಂದ್ರೆ ಸರ್ಕಾರ ತರ್ತಕ್ಕಂಥದ್ದು. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಇನ್ನೊಂದು ಯಾವ್ದು ರೈಟ್ ಇಲ್ಲಿ ರೈಟ್ ಆನ್ಸರ್ ಇದೆ? ಇದು ರೈಟ್ ಆನ್ಸರ್ ಇಲ್ಲ. ಇದು ರೈಟ್ ಆನ್ಸರ್ ಇಲ್ಲ. ಲಾರ್ಡ್ ಕರ್ಜನ್ ಬಂಗಾಳ. ಹೌದು ಸರ್, 1905 ಬಂಗಾಳದ ವಿಭಜನೆ. ಎಸ್, ಸೊ ಹಾಗಾಗಿ ಎ ಮತ್ತು ಡಿ ಮಾತ್ರ ಕರೆಕ್ಟ್ ಇಲ್ಲಿ ಅಲ್ವಾ? ಎ ಮತ್ತು ಡಿ ಮಾತ್ರ ಕರೆಕ್ಟ್. ಇಲ್ಲಿ ಆಪ್ಷನ್ ಬಿ ಮತ್ತು ಸಿ ಯಾಕೆ ತಪ್ಪು? ಹಾಗಾದ್ರೆ ಯಾರು? ಮುದ್ರಣ ನಿರ್ಬಂಧ ರೀತಿ. ಮುದ್ರಣ ನಿರ್ಬಂಧ ರೀತಿನ ನಾವು ಲಿಬರೇಟರ್ ಆಫ್ ಪ್ರೆಸ್ ಅಂತ ಕರಿತೀವಿ. ದ ಲಿಬರೇಟರ್ ಆಫ್ ಪ್ರೆಸ್ ಅಂತಂದ್ರೆ ಮುದ್ರಣ ನಿರ್ಬಂಧ ರೀತಿ ತಂದಿರ್ತಕ್ಕಂಥವನು ಯಾರು ಅಂದ್ರೆ ಚಾರ್ಲ್ಸ್ ಮೆಟ್ಕೆಫೆ. ದಯವಿಟ್ಟು ಅರ್ಥ ಮಾಡ್ಕೊತಾ ಬನ್ನಿ ಸ್ನೇಹಿತರೆ. ಇಲ್ಲಿ ಮುದ್ರಣ ನಿರ್ಬಂಧ ರೀತಿ ಇಸ್ ಡಿಫ್ರೆಂಟ್. ಇಂಗ್ಲಿಷ್ ಶಿಕ್ಷಣ ಯಾರು ಮಾಡಿದ್ದು? ಮೆಕಾಲೆ. ಇಲ್ಲಿ ನಾನು ಚಾರ್ಲ್ಸ್ ಮೆಟ್ಕೆಫೆ ಮುದ್ರಣ ನೀತಿ ತಂದಿದ್ದು, ಇಂಗ್ಲಿಷ್ ಶಿಕ್ಷಣ ಮೆಕಾಲೆ. ಸರಿ, ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ನೇಹಿತರೆ, ಮುದ್ರಣ ನಿರ್ಬಂಧ ರೀತಿ ಅಂದ್ರೆ ಮುದ್ರಣ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇರ್ತಕ್ಕಂಥದ್ದು. ಇಲ್ಲಿ ನಾವು ಸ್ಥಳೀಯ ಪತ್ರಿಕಾ ಕಾಯ್ದೆ ಬೇರೆ ಇರುತ್ತೆ. ಸ್ಥಳೀಯ ಪತ್ರಿಕಾ ಕಾಯ್ದೆ ಓಕೆ, ದಿಸ್ ಇಸ್ ಡಿಫ್ರೆಂಟ್. ಮುದ್ರಣ ನಿರ್ಬಂಧ ರೀತಿ ಸ್ಥಳೀಯ ಪತ್ರಿಕೆ ಕಾಯ್ದೆ ತಂದಿದ್ದು ಯಾರು? ಲಿಟ್ಟನ್ ತಂದಿದ್ದು. ಅದನ್ನ ನಿಷೇಧ ಬೇಡ ಇದನ್ನ ಅಂತ ನಿಷೇಧ ವ್ಯಕ್ತಪಡಿಸ್ತದನು ಲಾರ್ಡ್ ರಿಪ್ಪನ್. ಓಕೆ, ಸೊ ಇದು ಗೊತ್ತಿರಬೇಕು. ದಿಸ್ ಇಸ್ ಡಿಫ್ರೆಂಟ್. ಲಿಬರೇಟರ್ ಆಫ್ ಪ್ರೆಸ್ ಮುದ್ರಣ ನಿರ್ಬಂಧ ರದ್ದತಿ ಇದೆಯಲ್ಲ, ದಟ್ ಈಸ್ ಡಿಫ್ರೆಂಟ್. ಅರ್ಥ ಮಾಡ್ಕೊಳ್ಳಿ. ಈ ಸ್ಥಳೀಯ ಪತ್ರಿಕಾ ಕಾಯ್ದೆ ಏನಿದೆ ಸ್ನೇಹಿತರೆ, ಇದು ಏನು ಅಂದ್ರೆ ಸ್ಥಳೀಯವಾಗಿ ಯಾರ್ ಪತ್ರಿಕೆ ಮಾಡ್ಬೇಕು ಯಾರು ಮಾಡಬಾರದು, ಮತ್ತೆ ಏನೇನೋ ಬ್ರಿಟಿಷರಿಗೆ ಒಂದು ನೀತಿ, ಭಾರತೀಯರಿಗೆ ಒಂದು ನೀತಿ, ಅದು ಬೇರೆ. ಇಲ್ಲಿ ಮುದ್ರಣನೇ ಮಾಡಬಾರ್ದು, ರದ್ದತಿ ಮಾಡುದು. ಓಕೆ, ಅದನ್ನ ನಿರ್ಬಂಧ ಹೇರಿರ್ತಕ್ಕಂಥದ್ದನ್ನ ತೆಗ್ದಾಕಿದ್ ಯಾರು ಅಂದ್ರೆ ಚಾರ್ಲ್ಸ್ ಮೆಟ್ಕೆಫೆ. ಸೊ ಲಿಬರೇಟರ್ ಆಫ್ ಪ್ರೆಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡಿಫ್ರೆಂಟ್. ಸ್ಥಳೀಯ ಪತ್ರಿಕಾ ಕಾಯ್ದೆ ಇಸ್ ಡಿಫ್ರೆಂಟ್. ಅರ್ಥ ಮಾಡ್ಕೊಳ್ಳಿ. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ಇದು ಡೆಡ್ಲಿ ಈಸಿ ಕ್ವಶನ್, ಆನ್ಸರ್ ಮಾಡಿ. ಅಜಾತ ಶತ್ರು ಯಾವ ರಾಜ್ಯದ ದೊರೆಯಾಗಿದ್ದ? ಮಗಧ, ವತ್ಸ, ಅವಂತಿ, ಕೋಸಲ. ಗೊತ್ತಿರಬೇಕಿದು. ನಾವು ಮಾಡಿದೀವಿ ಮಹಾಜನಪದಾಸ್ ಅಂತ. ಅದು ನಿಮ್ಗೆ ಗೊತ್ತಾಗುತ್ತೆ. ಅಜಾತ ಶತ್ರು ಮಗಧ ರಾಜ್ಯದ ದೊರೆಯಾಗಿದ್ದ. ಓಕೆ, ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಮಗಧ ರಾಜ್ಯವ ಸ್ಥಾಪಕ ದೊರೆ ಯಾರು? ಕಮೆಂಟ್ ಮಾಡಿ. ಎಸ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಬನ್ನಿ. ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚಿಕ ಇತಿಹಾಸದ ಬಗ್ಗೆನೂ ಕೂಡ ಕೇಳ್ತಾರೆ ಸ್ನೇಹಿತರೆ ಕ್ವಶನ್ಸ್. ಏನಿದೆ ನೋಡೋಣ. ಪ್ರಪಂಚ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಡೆಡ್ಲಿ ಈಸಿ ಕ್ವಶನ್ ಅದು ಕೂಡ. ರಕ್ತ ಮತ್ತು ಉಕ್ಕಿನ ಮನುಷ್ಯರು ಒಟ್ಟಾವೋ, ಬಿಸ್ಮಾರ್ಕ್, ಮುಸೋಲಿನಿ, ಅಡಾಲ್ಫ್ ಹಿಟ್ಲರ್, ನೆಪೋಲಿಯನ್ ಬೋನಾಪಾರ್ಟೆ. ರೈಟ್ ಆನ್ಸರ್ ಒಟ್ಟಾವೋ ಬಿಸ್ಮಾರ್ಕ್. ಎಸ್ ಅಲ್ವಾ? ಜರ್ಮನ್.
39 ಪ್ರಾಂತ್ಯಗಳನ್ನ ಸೇರಿಸ್ತಾನೆ ಸ್ನೇಹಿತರೆ, ಪ್ರಾಂತ್ಯಗಳನ್ನ. ಅಡಾಲ್ಫ್ ಹಿಟ್ಲರ್ ಕೂಡ ಜರ್ಮನ್, ಇವನು ಕೂಡ ಜರ್ಮನ್. ಓಕೆ, 39 ಪ್ರಾಂತ್ಯಗಳನ್ನ ಒಟ್ಟಾಗಿ ಸೇರಿಸ್ತಾನೆ. ಅಂಡ್ ಮೊದಲ ಚಾನ್ಸಲರ್ ಕೂಡ ಯಾರು? ಒಟ್ಟಾವ ಬಿಸ್ಮಾರ್ಕ್. ಅಡಾಲ್ಫ್ ಹಿಟ್ಲರ್ ಚಾನ್ಸಲರ್, ಬಟ್ ಮೊದಲ ಚಾನ್ಸಲರ್ ಒಟ್ಟಾವ ಬಿಸ್ಮಾರ್ಕ್. ರಕ್ತ ಮತ್ತು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಮುಸೋಲಿನಿ ಯಾರು? ಡಿಕ್ಟೇಟರ್ ಅಲ್ವಾ ನೀವೇ? ಇಟಲಿ. ನೆಪೋಲಿಯನ್ ಬೋನಾಪಾರ್ಟ್ ಯಾವ್ದಕ್ಕೆ ಕಾರಣ? ಯಾವ ಒಂದು ಕ್ರಾಂತಿಗೆ ಕಾರಣ? ಫ್ರಾನ್ಸ್ ಕ್ರಾಂತಿ. ನೋಡಿ, ಏನ್ ಬೇಕಾದ್ರೆ ಕೇಳೋದು. ಈಗ ನಾನು 4 ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಬರೋ ಎಕ್ಸಾಂಪಲ್ ನಿಮಗೆ ನೆಪೋಲಿಯನ್ ಬೋನಾಪಾರ್ಟ್ ಬಗ್ಗೆನೇ ಕೇಳಬಹುದು, ಮುಸೋಲಿನಿ ಬಗ್ಗೆನೇ ಕೇಳಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಒಟ್ಟಾವೋ ಬಿಸ್ಮಾರ್ಕ್ ಪರ್ಷಿಯನ್ ಪೊಲಿಟಿಷಿಯನ್ ಬಿಕೇಮ್ ಜರ್ಮನ್ಸ್ ಫಸ್ಟ್ ಎವರ್ ಚಾನ್ಸಲರ್ ಆಗ್ತಾರೆ 1871ರಿಂದ 1890 ತನಕ. ಸೀರೀಸ್ ಆಫ್ ವಾರ್ ಅಂದ್ರೆ ಯುದ್ಧಗಳನ್ನ ಕಂಟಿನ್ಯೂಸ್ ನಡೆಸಿ 31 ಇಂಡಿವಿಜುವಲ್ ಸ್ಟೇಟ್ಸ್ ನ ಮಾಡಿ ಒಂದು ಜರ್ಮನ್ ನೇಷನ್ ಮಾಡ್ತಾನೆ 1871. ಹಾಗಾಗಿ ಅವನ್ನ ಒಟ್ಟಾವ ಬಿಸ್ಮಾರ್ಕ್ ರಕ್ತ ಮತ್ತು ಉಕ್ಕಿನ ಮನುಷ್ಯ ಅಂತ ಹೆಸರುವಾಸಿಯಾಗಿರ್ತಾರೆ. ಓಕೆ, ಎಸ್, ದಿಸ್ ಇಸ್ ದ ಡೆಡ್ಲಿ ಈಸಿ ಕ್ವಶನ್. ಆನ್ಸರ್ ಮಾಡಿ. ನೀಲ್ ದರ್ಪಣ್ ಕೃತಿಯನ್ನು ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ, ದೀನಬಂಧು ಮಿತ್ರ, ದಾದಾಬಾಯಿ ನವರೋಜಿ, ಸಚೀಂದ್ರ ಸನ್ಯಾ. ವೆರಿ ಈಸಿ ಕ್ವಶನ್. ಇದನ್ನ ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ, ಕೋಪರೇಟಿವ್ ಎಕ್ಸಾಮ್, ಕೆಎಂಎಫ್ ಎಕ್ಸಾಮ್ ಎಲ್ಲ ಕೇಳಿದ್ದ ಅನ್ಕೋತೀನಿ. ದೀನಬಂಧು ಮಿತ್ರ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಬೆಂಗಾಲಿ ರೈಟರ್, ಸೋಷಿಯಲಿಸ್ಟ್ ಬೆಂಗಾಲ್, ದ ಇಂಡಿಗೋ ರಿವಲ್ಯೂಷನ್ ಅಲ್ವಾ? ಇಂಡಿಗೋ ಚಳವಳಿ, ಇಂಡಿಗೋ ಕಲರ್ಗೋಸ್ಕರ ಏನು ನಡೀತಾ ಇತ್ತು? ನೀಲ ದರ್ಪಣ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಎ ಏನ್ ಹೇಳುತ್ತೆ? ಇದು ಸ್ಟೇಟ್ಮೆಂಟ್ ಬಿ ಏನ್ ಹೇಳುತ್ತೆ? ಸ್ಟೇಟ್ಮೆಂಟ್ ಎ ಹೇಳುತ್ತೆ ಸ್ನೇಹಿತರೆ, 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವು ಅಕ್ಬರಿನ ನಿರ್ಮಿತವಾಯಿತು ಅಂತ ಹೇಳುತ್ತೆ. ಸ್ಟೇಟ್ಮೆಂಟ್ ಬಿ ಏನ್ ಹೇಳುತ್ತೆ? ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜವನ್ನು ನಿರ್ಮಿಸಿದನು. ಇಲ್ಲಿ ಯಾವುದು ಸರಿ ಉತ್ತರ? ಸ್ಟೇಟ್ಮೆಂಟ್ ಎ ಸರಿನಾ, ಸ್ಟೇಟ್ಮೆಂಟ್ ಬಿ ಸರಿನಾ ಅಂತ ಎರಡು ಸರಿ ಅಂತ ಎರಡು ತಪ್ಪ? ಫಟಾಫಟ್ ಅಂತ ಆನ್ಸರ್ ಮಾಡಿ. ಸೂಪರ್ ಕ್ವಶನ್. ಇಲ್ಲಿ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಗೊತ್ತಿದ್ರೆ ಆನ್ಸರ್ ಮಾಡಕ್ ಸಾಧ್ಯ ಆಗುತ್ತೆ. ಎಸ್, ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜ ನಿರ್ಮಿಸ್ತಾರೆ. ದಿಸ್ ಇಸ್ ರೈಟ್ ಆನ್ಸರ್. ಅಂಡ್ ದಿಸ್ ಇಸ್ ಫತೇಪುರ್ ಸಿಕ್ರಿಯಲ್ಲೇ ತಾನೆ ಬುಲಂದ್ ದರ್ವಾಜ ಇರೋದು ಅಲ್ಲ? ಈ ಬುಲಂದ್ ದರ್ವಾಜ ಇರೋದು ಫತೇಪುರ್ ಸಿಕ್ರಿಯಲ್ಲೇ. ಆದ್ರೆ ಇದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? 1602 ಇದೆಯಲ್ಲ, ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ 2 ಅಂದ್ರೆ ಬಿ ಮಾತ್ರ ಸರಿ ಸ್ನೇಹಿತರೆ. ಯಾಕೆ? ಫತೇಪುರ್ ಸಿಕ್ರಿಯಲ್ಲೇ ಇರೋದು ದರ್ವಾಜ, ಬುಲಂದ್ ದರ್ವಾಜನ. ಅದು 1602 ಅಲ್ಲ, 1575ರಲ್ಲಿ ನಿರ್ಮಿಸ್ತಾನೆ. ಡೋರ್ ಆಫ್ ವಿಕ್ಟರಿ, ಮುಘಲ್ ಎಂಪರ್ ಅಕ್ಬರ್ ಒಂದು ಗುಜರಾತರ ವಿಕ್ಟರಿಗೋಸ್ಕರ. ಫತೇಪುರ್ ಸಿಕ್ರಿ 40 ಕಿಲೋಮೀಟರ್ ಫ್ರಮ್ ಆಗ್ರಾ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇವೆಲ್ಲ ನಿಮ್ಗೆ ಸಿಂಗಲ್ ಕ್ವಶನ್ಸ್ ಆಗಿ ಬರ್ಬೋದು. ಅದೇ ಹೇಳಿದ್ದು, ನಿಮ್ಗೆ ಸ್ಟ್ಯಾಟಿಕ್ ಗೊತ್ತಿರಬೇಕು. ಅಂದ್ರೆ ಈ ಇಸ್ವಿ ಯಾವುದು ಅನ್ನೋದು ಕೂಡ ಒಂದ್ಸಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬನ್ನಿ. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವುದು? ಮಧ್ಯಯುಗ ಕಾಲ, ಪ್ರಾಚೀನ, ಮಧ್ಯ, ನಾವು ಮಾಡಿದ ಕೃತಿಗಳು ಯಾವ ಕಾಲದಲ್ಲಿ ಯಾರ್ಯಾರು ಯಾವ ಕೃತಿಗಳು ಬರೆದ್ರು ಒಂದು ಸಪರೇಟ್ ವಿಡಿಯೋ ಇದೆ. ಪ್ಲೇ ಲಿಸ್ಟ್ ಹೋಗಿ ಸ್ನೇಹಿತರೆ, ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿ. ಅಲ್ಲಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗ ಕಾಲದ ಇತಿಹಾಸ ಮತ್ತೆ ಆಧುನಿಕ ಇತಿಹಾಸ ಬೇರೆ ಬೇರೆ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ಮಧ್ಯಯುಗ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ರಾಜತರಂಗಿಣಿ. ಯಾರು ಬರೆದಿದ್ದು? ಕಲ್ಹಣ ಅಲ್ವಾ? ಎಸ್. ಆಮೇಲೆ ಯಾವ್ದಾಗತ್ತೆ? ಪೃಥ್ವಿರಾಜ ವಿಜಯ, ಹಮ್ಮೀರ ವಿಜಯ, ಆಮೇಲೆ ರಾಜಕಾಲ ನಿರ್ಣಯ. ಪೃಥ್ವಿರಾಜ ವಿಜಯ ಯಾರು ಬರೆದು? ಪೃಥ್ವಿರಾಜ ವಿಜಯ ಯಾರು ಬರ್ದಿದ್ರು ಸ್ನೇಹಿತರೆ? ರಾಜತರಂಗಿಣಿ, ಕಲ್ಹಣ. ಈಸಿ ಕೇಳ್ಬೋದು, ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು, ಹಿಂಗೆ ಬರ್ಬೋದು. ಪೃಥ್ವಿರಾಜ ವಿಜಯ ಬರ್ದಿರ್ತಕ್ಕಂಥ ಕೃತಿನ ಯಾರು ಬರ್ದಿದ್ದು ಹೇಳಿದ್ದು? ಪೃಥ್ವಿರಾಜ ವಿಜಯ, ಜಯನಕ. ಓಕೆ, ಜಯನಕ ಬರ್ದಿರ್ತಕ್ಕಂಥದ್ದು. ಪೃಥ್ವಿರಾಜ್ ಚೌಹಾಣ್ ದಲ್ಲಿ ಇರ್ತಾನೆ ನೋಡಿ. ಫಸ್ಟ್ ಹಿಸ್ಟಾರಿಕಲ್ ವರ್ಕ್ ಪ್ರೊಡ್ಯೂಸ್ ಸಾಂಸ್ಕ್ರಿಟ್ ಡ್ಯೂರಿಂಗ್ ದ ಮಿಡಿವಲ್ ಟೈಮ್ ಆಫ್ ಫಸ್ಟ್ ಕಲ್ಹಣ, ರಾಜತರಂಗಿಣಿ, ಹಿಸ್ಟ್ರಿ ಆಫ್ ಕಾಶ್ಮೀರ್ ಬಗ್ಗೆ, ಆಮೇಲೆ ಪೃಥ್ವಿರಾಜ ವಿಜಯ, ಆಮೇಲೆ ಹಮ್ಮೀರ ವಿಜಯ. ಓಕೆ, ಆಮೇಲೆ ಪೃಥ್ವಿರಾಜ ವಿಜಯ, ಆಮೇಲೆ ಹಮ್ಮೀರ ವಿಜಯ. ಓಕೆ, ಆಮೇಲೆ ನಿಮಗೆ ಸಂಸ್ಕೃತ್ ಗಳಲ್ಲಿ ವಿದ್ಯಾರಣ್ಯರ ಬರೆದಿರ್ತಕ್ಕಂಥ ರಾಜಕಾಲ ನಿರ್ಣಯ ಬರೆದಿರ್ತಕ್ಕಂಥದ್ದು. ರಾಜಕಾಲ ನಿರ್ಣಯ ಬರೆದಿರ್ತಕ್ಕಂಥದ್ದು ಯಾರು? ವಿದ್ಯಾರಣ್ಯರು. ವೆರಿ ಇಂಪಾರ್ಟೆಂಟ್ ಇದು.
ಕೇಳಬಹುದು, ಡೈರೆಕ್ಟ್ ಆಗಿ ಕೇಳಬಹುದು. ರಾಜ ಕಾಲ್ನಡಿಯ ಬರೆದಿದ್ದದು ಯಾವುದು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ವಿಜಯನಗರದ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ. ರಾಜ ಕಾಲ್ನಡಿಯ ಬರ್ದಿದ್ಯಾರು, ವಿದ್ಯಾರಣ್ಯರು. ಅರ್ಥ ಆಗ್ತಿದೆಯಲ್ಲ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ವಿದ್ಯಮಾನಗಳ ಸರಿಯಾದ ಕಾಲಾನುಕ್ರಮ ಯಾವುದು? ಸೂಪರ್ ಕ್ವಶನ್. ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ನಡೀತು, ಯಾವ್ದಾದ್ಮೇಲೆ ಯಾವ್ದು ನಡೀತು. ಆಪ್ಷನ್ ಎ ಹೇಳ್ತಾ ಇದೆ ನಾಗರಿಕ ಉಲ್ಲಂಘನಾ ಚಳವಳಿ, ಅಂದ್ರೆ ಇದು ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್. ಸಿವಿಲ್ ಡಿಸ್ಒಬಿಡಿಯಂಟ್ ಮೂವ್ಮೆಂಟ್. ಅಸಹಕಾರ ಚಳವಳಿ ಬೇರೆ, ನಾನ್ ಕೋಪರೇಟಿವ್ ಮೂವ್ಮೆಂಟ್ ಅಲ್ಲ ಇದು. ನಾಗರಿಕ ಉಲ್ಲಂಘನಾ ಚಳವಳಿ, ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್. ನೆಕ್ಸ್ಟ್ ಭಗತ್ ಸಿಂಗ್, ರಾಜಗುರು ಸುಖದೇವರ ಮರಣದಂಡನೆ. ನೆಕ್ಸ್ಟ್ ಜವಾಹರಲಾಲ್ ನೆಹರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದದ್ದು, ಗಾಂಧಿ ಇರ್ವಿನ್ ಒಪ್ಪಂದ. ಯಾವ್ದಾದ್ಮೇಲೆ ಯಾವ್ದು ನಡೀತು, ಇಸ್ವಿಗಳಾಗ ನೋಡಿ. ಇಸ್ವಿ ನೆನಪಿಟ್ಕೋಬೇಕು ಅಂತೇನಿಲ್ಲ, ಒಂದು ಕಾಲಾನುಕ್ರಮದಲ್ಲಿ ನೆನಪಿಟ್ಕೊಂಡ್ರೆ ಓದ್ಬೇಕಾದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೆ ಯಾವ್ದಾದ್ಮೇಲೆ ಯಾವ್ದಾಯ್ತು ಅನ್ನೋದು ನೀವು ಓದ್ತಾ ಬಂದ್ರೆ ಏನೇನು ಘಟನೆಗಳಾಯ್ತು ಅಂದ್ರೆ ಇವೆಲ್ಲ ನಿಮ್ಗೆ ಇಸ್ವಿ ನೆನ್ಪಿಟ್ಕೊಳ್ಳೋದು ಬೇಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಜವಾಹರಲಾಲ್ ನೆಹರು ಯಾವಾಗ ಆಗಿದ್ದು, 1929, 1930 ಕಂಟಿನ್ಯೂಸ್ ಆಗಿ ಆಗ್ತಾರೆ ಅನ್ಕೋತೀನಿ ಅವರು. 1929 ಆಗಿದ್ದು ಫಸ್ಟ್ ಅಲ್ವಾ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು. ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಿಮ್ಗೆ ಗೊತ್ತು, 1931 ಮಾರ್ಚ್ ಇದಂತೂ ಗೊತ್ತಿದೆ, ಮಾರ್ಚ್ 5 ಅಲ್ವಾ, ಮಾರ್ಚ್ 5. ಇನ್ನು ಭಗತ್ ಸಿಂಗ್, ರಾಜಗುರು ಇವರು ಕೂಡ 1931 ಅಲ್ವಾ. ಯಾವಾಗ, ಫೆಬ್ರವರಿ 14 ಅನ್ಕೋತೀನಿ ಅಲ್ವಾ. ನೆಕ್ಸ್ಟ್ ಈ ಸಾಗರಿಕ ಉಲ್ಲಂಘನಾ ಚಳವಳಿ, ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಆಗಿದೆ, ಅದು ಆಗಸ್ಟ್ 1942. ಸೊ ಹಾಗಾದ್ರೆ ಮೊದಲು ಯಾವ್ದಾಗಿದ್ದು, ಇದು ಮೊದಲಾಗಿದ್ದು. ಸೆಕೆಂಡ್ ಯಾವ್ದಾಗಿದ್ದು, ಸೆಕೆಂಡ್ ಆಗಿದೆ ಯಾವುದು, ಬಿ ಫೆಬ್ ಅಲ್ವಾ. ಮೂರನೇದು ಗಾಂಧಿ ಇರ್ವಿನ್ ಒಪ್ಪಂದ. ನಾಲ್ಕನೇದು ನಾಗರಿಕ ಉಲ್ಲಂಘನಾ ಚಳವಳಿ. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದ್ರ ನೀವು ಏನ ಸ್ನೇಹಿತರೆ ನಾನು ಹೇಳ್ತೇನೆ ನೋಡಿ, ಈ ಏನ ನೀವು ಅಸಹಕಾರ ಚಳವಳಿ ಅನ್ಕೊಂಡ್ರೆ 1920 ಆಗ್ಬಿಡುತ್ತೆ. 1920 ಅಸಹಕಾರ ಚಳವಳಿ. ಸೊ ಇದು ಬೇರೆ, ನಾಗರಿಕ ಉಲ್ಲಂಘನಾ ಚಳವಳಿ ಬೇರೆ 1942. ನೀವು ಇದನ್ನ ಅಸಹಕಾರ ಚಳವಳಿ ಅಥವಾ ನಾನ್ ಕೋಪರೇಟಿವ್ ಮೂವ್ಮೆಂಟ್ ಅಂತ ಅನ್ಕೊಂಡ್ರೆ ನೀವು ಆವಾಗ 4th ಆನ್ಸರ್ ಆಗುತ್ತೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಮಹಾವೀರ ವರ್ಧಮಾನನ ಬಗ್ಗೆ ಕೇಳಿದ್ದಾರೆ. ಮೊದಲ ತೀರ್ಥಂಕರನಾಗಿದ್ದನು, 10ನೇ ತೀರ್ಥಂಕರನಾಗಿದ್ದನು, 21ನೇ ತೀರ್ಥಂಕರನಾಗಿದ್ದನು, 24ನೇ ತೀರ್ಥಂಕರ ಆಗಿದ್ದನು. ಇದು ಈಸಿ ಕ್ವಶನ್, ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ ಅಲ್ಲ. 24ನೇ ತೀರ್ಥಂಕರ. ಬಟ್ ಇಲ್ಲಿ ಇನ್ನೊಂದ್ ಏನ್ ಕೇಳ್ತೀನಿ ಅಂದ್ರೆ, ಈಗ ಮೊದಲ ತೀರ್ಥಂಕರ ಯಾರು, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ತರ, ಮೊದಲ ತೀರ್ಥಂಕರ ಯಾರು, ಓಕೆ, ಅವರ ಹೆಸರು ಮತ್ತೆ ಅವರ ಒಂದು ಚಿಹ್ನೆ, ಸಿಂಬಲ್ ಕೇಳ್ತಾರೆ. ಅದೇ ತರ 23ನೇದು ಯಾರು, 24ನೇದು ಯಾರು, 22ನೇದು ಯಾರು, ಅಟ್ಲೀಸ್ಟ್ ಲಾಸ್ಟ್ 3 ಫಸ್ಟ್ 2 ತಿಳ್ಕೊಂಡಿರ್ಬೇಕಾಗತ್ತೆ. ಹೇಳ್ತೀರಾ? 22 ಇವರು ಮೊದಲನೇ ತೀರ್ಥಂಕರ, 22ರ ಹೆಸರು ಮತ್ತೆ ಚಿಹ್ನೆ ಯಾವುದು, 23ನೇ ಈಗ ಫಾರ್ ಎಕ್ಸಾಂಪಲ್ ಮಹಾವೀರ ವರ್ಧಮಾನನ ಚಿಹ್ನೆ ಏನು, ಸಂಕೇತ ಚಿಹ್ನೆ ನೋಡಿ, ಋಷಭನಾಥ ಹೋರಿ ಸಂಕೇತ ಮೊದಲನೇ ತೀರ್ಥಂಕರರು. 21ನೇ ತೀರ್ಥಂಕರರು ನಾಮಿನಾಥ ಅಥವಾ ನೀಲಿ ಕಮಲ. 22ನೇ ತೀರ್ಥಂಕರರು ನೇಮಿನಾಥ ಶಂಖ. 23ನೇ ತೀರ್ಥಂಕರರು ಪಾರ್ಶ್ವನಾಥ ಸರ್ಪ. 24ನೇ ತೀರ್ಥಂಕರರು ಮಹಾವೀರ ಸಿಂಹ. ಸಂಕೇತಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊದಲನೇ ತೀರ್ಥಂಕರ ರಿಷಭನಾಥ ಹೋರಿ ಅಜಿತನಾಥ, 2ನೇ ತೀರ್ಥಂಕರರು ಆನೆ ಅವರ ಸಂಕೇತ. ಹಾಗೆ ಲಾಸ್ಟ್ 3 ತಗೊಂಡ್ರೆ ಮಹಾವೀರ ಸಿಂಹ, ಪಾರ್ಶ್ವನಾಥದ್ದು ಸರ್ಪ, ನೇಮಿನಾಥರ ಸಂಕೇತ ಶಂಖ. ಓಕೆ, ಸೊ ಈ ತರ ಕ್ವಶನ್ಸ್ ಕೂಡ ಕೇಳ್ತಾನೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ನಾನು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ನಿಮಗೆ ಪ್ರತಿ ಒಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಆನ್ಸರ್ ಮಾಡಿ. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ಪರಿಗಣಿಸಿ. ಫೈನ್. ಬೌದ್ಧ ಧರ್ಮ ವೇದದ ಅಧಿಕೃತೆಯನ್ನು ನಿರಾಕರಿಸುವುದು, ಅಂದ್ರೆ ಬೌದ್ಧ ಧರ್ಮ ವೇದದ ಅಧಿಕೃತೆಯನ್ನು ನಿರಾಕರಿಸ್ತು ಅಂತ. ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡುವುದು ಅಂತ. ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣ ಸಾಧನೆ ಅಂತ ಹೇಳ್ತಾ ಇದೆ. ಇದು ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಬೌದ್ಧ ಧರ್ಮದ ಬಗ್ಗೆ ನೋಡಿ, ನಿಮಗೆ ಸ್ಪೆಸಿಫಿಕ್ ಆಗಿ ಕೇಳೋದು ಇವಾಗ ನಿಲ್ಸ್ಬಿಟ್ಟಿದ್ದಾರೆ. ಈ ರೀತಿ ಆ ಧರ್ಮದ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಓಕೆ, ಅರ್ಥ ಆಗ್ತಿದ್ಯಲ್ಲ ನಿಮ್ಗೆ ಹೇಳ್ತಾ ಇರೋದು? ಮಹಾವೀರ ಅಂದ್ರೆ ಜೈನ ಧರ್ಮ ಬಗ್ಗೆ ನೀವ್ ಏನ್ ತಿಳ್ಕೊಂಡಿದ್ದೀರಾ? ಇಂಥ ಕ್ವಶನ್ಸ್ ಬರ್ತಾ ಇದೆ ಇವಾಗ. ಈಗ ಬೌದ್ಧ ಧರ್ಮಕ್ಕೆ ಧರ್ಮ ಏನ್ ಹೇಳುತ್ತೆ, ಧರ್ಮ ವೇದಗಳನ್ನ ತಿರಸ್ಕಾರ ಮಾಡುತ್ತೆ. ಹೌದು, ದಿಸ್ ಇಸ್ ರೈಟ್ ಆನ್ಸರ್. ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡುವುದು, ಹೌದಲ್ವಾ? ಬೌದ್ಧ ಧರ್ಮ ಏನ್ ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿನಿಗೂ ಕೂಡ ಮುಕ್ತಿ ಸಿಗ್ತದೆ. ಯಾವ ಬ್ರಾಹ್ಮಣಿಕೆ ಮಾಡ್ಬೇಕು ಅಂತೇನಿಲ್ಲ, ವೈದಿಕನೇ ಮಾಡ್ಬೇಕು ಅಂತೇನಿಲ್ಲ, ಅವ್ರು ವೇದನೆ ಓದ್ಬೇಕು ಅಂತೇನಿಲ್ಲ ಅಲ್ವಾ? ಎಸ್,
ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣ ಸಾಧನೆ. ಹೌದು, ದಿಸ್ ಇಸ್ ರೈಟ್. ಸೊ ಹಾಗಾಗಿ ABC ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಕೇಳ್ತಾನೆ. ಈಗ ಬೇರೆ ಬೇರೆ ಕೇಳ್ತಾನೆ. ದ್ವೈತ ಸಿದ್ಧಾಂತ ನಾ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋ, ದಯವಿಟ್ಟು ನಮ್ಮ ಪ್ಲೇಲಿಸ್ಟ್ ಹೋಗಿ GK ಎಕ್ಸ್ಪೆಕ್ಟೆಡ್ ಸೀರೀಸ್ ಇದೆ ನೋಡಿ. GK ಎಕ್ಸ್ಪೆಕ್ಟೆಡ್ ಸೀರೀಸ್ ಅಲ್ಲೆಲ್ಲ ನೋಡಿ ಸ್ನೇಹಿತರೆ. 40ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ. ಎಲ್ಲಾ ಒಂದು GK ಟಾಪಿಕ್ಸ್ ಕವರ್ ಮಾಡಿದ್ವಿ. ಅಲ್ಲೆಲ್ಲ ಹೇಳಿದ್ವಿ ದ್ವೈತ ಸಿದ್ಧಾಂತ ಏನ್ ಹೇಳುತ್ತೆ, ಅದ್ವೈತ ಏನ್ ಹೇಳುತ್ತೆ, ವಾಟ್ ಈಸ್ ದ ಫಂಡ, ಅದರ ಒಂದು ಸಾರಾಂಶ ಏನು, ವಿಶಿಷ್ಟಾದ್ವೈತ ಏನ್ ಹೇಳುತ್ತೆ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇನ್ನು ತುಂಬಾ ಬೇರೆ ಬೇರೆ ಬರ್ತವೆ. ಚಾರ್ವಾಕರ್ ಏನ್ ಹೇಳ್ತಾರೆ. ಫೈನ್, ನೆಕ್ಸ್ಟ್ ಬನ್ನಿ. 1857 ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ ಸ್ನೇಹಿತರೆ. 1857 ಬ್ರಿಟಿಷ್ ಸೈನ್ಯದ ಭಾರತೀಯ ಸೈನಿಕರು ಬ್ರಿಟಿಷ್ ವಿರುದ್ಧದ ಮೊದಲ ಬಾರಿಗೆ ಬಂಡೆಯಾವೆದ್ದರು. ಬ್ರಿಟಿಷರು ತಂದ ಸಾಮಾಜಿಕ ಪರಿವರ್ತನೆ ಭಾರತೀಯರಾಗಿ ಸುಲಭವಾಗಿ ಒಪ್ಪಿದರು. ಬಹುತೇಕ ಭಾರತೀಯ ರಾಜರು 1857 ದಂಗೆಯಲ್ಲಿ ಸೇರಿದರು. ಕ್ರಾಂತಿಕಾರರಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರತೆ ಇತ್ತು. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಹೇಳಿಕೆ? 1857 ನಾವು ಏನಂತ ಕೇಳ್ತೀವಿ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅವರು ಬ್ರಿಟಿಷರು ಸಿಪಾಯಿ ದಂಗೆ. ಸೊ ಯಾವ್ದು ಹೇಳಿಕೆ ಇಲ್ಲಿ ಕರೆಕ್ಟ್? ದಯವಿಟ್ಟು ಒಂದೊಂದು ಅನಲೈಸ್ ಮಾಡೋಣ. 1857 ಬ್ರಿಟಿಷ್ ಸೈನ್ಯದ ಭಾರತೀಯ ಸೈನಿಕರ ವಿರುದ್ಧ ಮೊದಲ ಬಾರಿಗೆ ಬಂಡಾಯ ಬಿದ್ದರು. ಹೌದಾ? ತಪ್ಪಲ್ವಾ ಸರ್? ಉತ್ತರ ಭಾರತದಲ್ಲೇ ಮಾತ್ರ ಚಳುವಳಿ ಆಗಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ. ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಆಗುತ್ತೆ. ವೆಲ್ಲೂರು ದಂಗೆ ಆಗಿರ್ಬೋದು, ವೆಲ್ಲೂರು ದಂಗೆ, ಬೇರೆ ಬೇರೆ ಬುಡಕಟ್ಟುಗಳ ದಂಗೆ. ಸೊ 1857 ಅಂತಾನೆ ಅಲ್ಲ, ಅದಕ್ಕಿಂತ ಮುಂಚೆ ಬೇರೆ ಬೇರೆ ದಂಗೆಗಳು, ಸ್ವಾತಂತ್ರ್ಯಕ್ಕೋಸ್ಕರ ಬೇರೆ ಬೇರೆ ದಂಗೆಗಳೆಲ್ಲ ಆಗಿವೆ. ವೆಲ್ಲೂರು ದಂಗೆ, ಹಳಗಲಿ ಬೇಡರ ದಂಗೆ ಆಗಿರ್ಬೋದು. ಸೊ ಬೇರೆ ಬೇರೆ ದಂಗೆಗಳಾಗಿವೆ ಇಲ್ಲೂ ಕೂಡ. ಸೊ ಹಾಗಾಗಿ ರಾಂಗ್ ಆನ್ಸರ್. ಬ್ರಿಟಿಷರು ತಂದ ಸಾಮಾಜಿಕ ಪರಿವರ್ತನೆ ಭಾರತ ಸುಲಭವಾಗಿ ಒಪ್ಪಿದರು. ಸರಿನಾ ತಪ್ಪ? ಇದು ತಪ್ಪು, ಒಪ್ಲಿಲ್ಲ. ಈಗ ಬ್ರಿಟಿಷರ್ ಏನ್ ಮಾಡಿದ್ರು, ಸತಿ ಸಹಗಮನ ಪದ್ಧತಿ ಬೇಡ ಅಂತಂದ್ರು ಅಲ್ವಾ. ವಿಧವಾ ವಿವಾಹ ಮಾಡ್ಕೋಬಹುದು ಅಂದ್ರೆ ನಾವು ಒಪ್ಕೊಳ್ಳಿಲ್ಲ. ಭಾರತ ಸುಲಭ ಒಪ್ಕೊಂಡ್ರೆ ನಾವು ಒಪ್ಕೊಳ್ಳಿಲ್ಲ, ವಿರೋಧಿಸಿದ್ವಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಸುಲಭವಾಗಿ ಒಪ್ಪಿದ್ದರು ಅಂತ ಕೊಟ್ಟಿದ್ದಾನೆ. ನೋ, ರಾಂಗ್, ಇಟ್ಸ್ ರಾಂಗ್. ನಾವು ಸರಿಯಾದ ಆಯ್ಕೆನ ಇಲ್ಲಿ ಕೇಳಿರೋದವನು ಎಕ್ಸಾಮ್ ಅಲ್ಲಿ, ಅಂದ್ರೆ ಈ ಕ್ವಶನ್ ಕೇಳೋದು ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ ಅಂತ. ಬಹುತೇಕ ಭಾರತೀಯ ರಾಜ್ಯರು 1857 ದಂಗೆಯಲ್ಲಿ ಸೇರಿದರು. ಇದು ಕೂಡ ರಾಂಗ್. ಸೇರಿದ್ರ? ಇಲ್ಲ, ಎಲ್ಲಿ ಸೇರಿದ್ರು? ಎಲ್ಲ ಸೇರಿದ್ರೆ 1857 ಅಲ್ಲೇ ಓಡಿಸ್ಬೋದಾಗಿತ್ತು. 1947 ತನಕ ನಾವು ಇನ್ನು 100 ವರ್ಷಗಳ ಕಾಲ ನಾವು ಇರುವಂತ ನೆಸಿಟಿ ಇರಲಿಲ್ಲ. ಎಲ್ಲಾ ಕಡೆ ಆಗ್ಲಿಲ್ಲ. ಅದು ಹೈದರಾಬಾದ್ ನಿಜಾಮ ಬರ್ಲಿಲ್ಲ. ಬೇರೆ ಪ್ರಾಂತೀಯವಾಗಿ ಒಂದಷ್ಟು ದಂಗೆಗಳಾದ್ವು ಹೊರತು ಒಟ್ಟಿಗೆ ಸೇರಿ ದಂಗೆಗಳಾಗಕ್ಕೆ ಬ್ರಿಟಿಷರು ಕೂಡ ಬಿಡ್ಲಿಲ್ಲ. ಕಮ್ಯುನಿಕೇಶನ್ ಗ್ಯಾಪ್ ನ ಕ್ರಿಯೇಟ್ ಮಾಡ್ಬಿಟ್ರು. ನಾವು ಕೂಡ ಆ ಒಂದು ಇದನ್ನ, ಆ ಒಂದು ಬ್ರಿಡ್ಜ್ ನ ಬಿಲ್ಡ್ ಮಾಡಕ್ಕಾಗ್ಲಿಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ರಾಂತಿಕಾರಿಗಳಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರೆ ಇತ್ತು. ಹೌದು, ಕ್ರಾಂತಿಕಾರಿಗಳು ಸೂಪರ್ ಆಗಿ ಬಂದ್ರು, ಬಟ್ ಅವರಲ್ಲಿ ಒಗ್ಗಟ್ಟಿರಲಿಲ್ಲ. ಪ್ರಾಪರ್ ಆಗಿ ಮಂದಗಾಮಿಗಳ ತರ ಯೋಜನೆ ರೂಪಿಸ್ಕೊಳ್ಳಿಲ್ಲ ಅವ್ರು ಏನ್ ಮಾಡ್ಬೇಕು ಅಂತ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಸರಿಯಾದ ಹೇಳಿಕೆ. ಈ ಮೂರು ಕೂಡ ರಾಂಗ್ ಆನ್ಸರ್. ಓಕೆ, ಇಲ್ಲಿ ಬೇರೆ ಬೇರೆ ರೀಸನ್ಸ್ ಇದೆ. ಅಡ್ಮಿನಿಸ್ಟ್ರೇಟಿವ್ ರೀಸನ್, ಮಿಲಿಟರಿ ರೀಸನ್, ಐಡಿಯಾಲಜಿಕಲ್ ರೀಸನ್ಸ್. ಏನಕ್ಕೆ ಈ 1857 ಒಂದು ದಂಗೆ ಫೇಲ್ಯೂರ್ ಆಯ್ತು ಅಂತ. ಓಕೆ, ಆಡಳಿತ ಮತ್ತೆ ಮಿಲಿಟರಿ. ಸೊ ಇವೆಲ್ಲ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಅಕ್ಬರನ ಸಮಾಧಿ ಆಗ್ರಾದಲ್ಲಿದೆ. ಈ ಸಮಾಧಿಯ ಹೆಸರು ಏನು? ಜಲಂಧರ್, ಅಲ್ಲಾರಬಾ, ಸಿಕಂದರ್ ಅಂಡ್ ಅಕ್ಬರ್ ಮಾಲಾ. ಸೊ ಅಕ್ಬರ್ ಸಮಾಧಿ ಆಗ್ರಾದಲ್ಲಿದೆ. ಹೌದು, ಅದರ ಹೆಸರು ಸಿಕಂದರ್. ಸಿಕಂದರ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಾನೊಂದಷ್ಟು ಪ್ಲೇಲಿಸ್ಟ್ ಲಿಸ್ಟ್ ಕೊಟ್ಟಿರ್ತೇನೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ. GK ಎಕ್ಸ್ಪೆಕ್ಟೆಡ್ ಸೀರೀಸ್ ಏನ್ ಮಾಡಿದ್ದೀನಿ 40ಕ್ಕಿಂತ ಹೆಚ್ಚು ವಿಡಿಯೋಸ್ಗಳು ಸಿಗುತ್ತೆ. ಸೊ ಬೇರೆ ಬೇರೆ ಪ್ಲೇಲಿಸ್ಟ್ ಗಳಲ್ಲಿ ನಿಮ್ಗೆ GK ಸಿಗುತ್ತೆ. ದಯವಿಟ್ಟು ರೆಫರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗಿ. ಅಲ್ಲೂ ಕೂಡ ನಾವು ಲಿಂಕ್ ನ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೇನೆ. ನಮಸ್ಕಾರ, ಧನ್ಯವಾದಗಳು.